शलाकया समेन तस्मै श्री गुरुवे नमः। नमो विष्णुपदाय कृष्णप्रेष्ठाय भूतले श्रीमते भक्तिवेदांत स्वामिनिति नामिनि। नमस्ते सरस्वती देवे गौरवाणी प्रचारिणी निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಸೊ ಮೂರನೇ ಅಧ್ಯಾಯ ಕಡೆ ಕೆಲವೊಂದು ಶ್ಲೋಕಗಳು ಉಳಿದಿದೆ. ಸೊ ಎಲ್ಲಿ ಕಳ್ಸತಿ ಓದಿದ್ದು ಅಬೌಟ್ ಲಸ್ಟ್, ಕಾಮ. ಸೊ ಕಾಮ ಈಸ್ ಸಚ್ ಅ ಶತ್ರು ನಮ್ಮಲ್ಲಿ. ಈ ಶತ್ರು ಎಷ್ಟು ಬಲಶಾಲಿ ಇದೆ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ನುಂಗ್ಬಿಡುತ್ತೆ. ಇಟ್ ವಿಲ್ ಡಿವರ್ ದ ಹೋಲ್ ವರ್ಲ್ಡ್. ಅಷ್ಟೆಲ್ಲ ನುಂಗ್ಬಿಟ್ರೆ ಸಹ ಮತ್ತೆ ಶಕ್ತಿಯಾಗಿರುತ್ತೆ. ಮೃತ್ಯುವರೆಗೂ. ಆಮೇಲೆ ಇಟ್ ವಿಲ್ ಬಿ ಹಂಗ್ರಿ ಆಲ್ಸೋ ಅಂತ ಹೇಳ್ತಾರೆ. ಹಂಗ್ರಿ ಅಂಡ್ ಸ್ಟ್ರಾಂಗ್. ಎಲ್ಲಾ ಪ್ರಪಂಚ ನುಂಗ್ಬಿಟ್ಟು ಸಹ ಮತ್ತೆ ತಿರ್ಗಾ ಹಸಿವೆ ಇರುತ್ತೆ ಅದಕ್ಕೆ. ಡಿಸ್ಸ್ಯಾಟಿಸ್ಫೈಡ್, ಅನ್ಸ್ಯಾಟಿಸ್ಫೈಡ್, ಮತ್ತೆ ಬಹಳ ಬಲಶಾಲಿ. ಇದರ ಎಕ್ಸಾಂಪಲ್ ಏನಿದೆ? ರಾವಣ. ಆ ಒಂದು ಕಾಮ ಪ್ರವೃತ್ತಿಯಿಂದ ಮಂದೋದರಿ ಮಾತು ಕೇಳಲಿಲ್ಲ, ಇಂದ್ರಜಿತ್ ಮಾತು ಕೇಳಲಿಲ್ಲ, ವಿಭೀಷಣ ಮಾತು ಕೇಳಿಲ್ಲ, ಮಾವ ಅವ್ರ ಮಾತು ಕೇಳಲಿಲ್ಲ, ಕುಂಭಕರ್ಣ ಮಾತು ಕೇಳಲಿಲ್ಲ. ಸೋ ಪವರ್ಫುಲ್ ವಾಸ್ ಹಿಸ್ ಲಸ್ಟಿ ಡಿಸೈರ್. ಸೊ ರಾವಣ ಈಸ್ ಒನ್ ಆಫ್ ದ ಪ್ರತೀಕ. ಆಮೇಲೆ ಈ ಕಾಮ ಮೃತ್ಯುವರೆಗೂ ಬಿಡೋದಿಲ್ಲ. ನೀವು ಕೇಳಿದ್ದೀರಾ ಅಕ್ಬರ್ ಬಿರ್ಬಲ್ ಕತೆ? ಯಾರು ಕೇಳಿಲ್ಲ ಕೈ ಎತ್ತಿ. ಈ ಕಾಮ ವಿಷಯದಲ್ಲಿ ಎಲ್ಲಾರು ಕೇಳಿದ್ದೀರಾ? ಕೈ ಎತ್ತಿದ ಎದಕ್ಕೆ? ಕೇಳಿಲ್ಲ, ಕೇಳಿದ್ದೀರಾ? ಕೇಳಿದೀವಿ. ಕಾಮದ ಗುరించి ವಿನ್లేదు ಪ್ರಭು, ಹೇಳಿಲ್ಲ ಪ್ರಭು. ನಾನು ಕೇಳಿಲ್ಲ. లేదు ಪ್ರಭು, ಇಲ್ಲ ಪ್ರಭು. ಸೊ ಒಂದ್ಸಲಿ ಅಕ್ಬರ್ ಬಿರ್ಬಲ್ ಮಾತಾಡ್ತಾ ಇದ್ರು. ಈ ಸಾವು ಸಮಯದಲ್ಲಿ ವ್ಯಕ್ತಿ ಏನ್ ಯೋಚನೆ ಮಾಡ್ತಿರ್ತಾನೆ, ಯಾವ ವಿಷಯದಲ್ಲಿ ಯೋಚನೆ ಮಾಡ್ತಿರ್ತಾನೆ. ಸೊ ಬಿರ್ಬಲ್ ಹೇಳ್ದ, ಆ ವ್ಯಕ್ತಿ ಕಾಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಅಕ್ಬರ್ ಒಪ್ಲಿಲ್ಲ. ಸಾವು ಸಮಯದಲ್ಲಿ ಅವ್ ಯಾಕೆ ಈ ಕಾಮ ಬಗ್ಗೆ ಅಷ್ಟೊಂದೆಲ್ಲ ಯಾಕೆ ಯೋಚನೆ ಮಾಡ್ತಾನೆ? ಅವನ್ ಬೇರೆ ಚಿಂತೆ ಇರುತ್ತೆ, ಮನೆ ವಿಷಯದಲ್ಲಿ, ಪರಿವಾರ ವಿಷಯದಲ್ಲಿ, ಅದೆಲ್ಲ. ಕಾಮ ವಿಷಯದಲ್ಲಿ ಯಾಕೆ ಅವನು ಯೋಚನೆ ಮಾಡ್ತಾನೆ? ಆಯ್ತು, ನಿಮಗೆ ನಾನು ತೋರ್ಸ್ಕೊಡ್ತೀನಿ ಯಾವ ರೀತಿ ಇದೆಯಂತ. ಸೊ ಸ್ವಲ್ಪ ದಿನ ಆದ್ಮೇಲೆ ಒಂದ್ ಮನೆಯಲ್ಲಿ ಒಬ್ಬ ವೃದ್ಧ ವ್ಯಕ್ತಿ, ಪುರುಷ, ಸಾವು ಸಮಯ ಬಂದಿತ್ತ ಅವನ್ಗೆ. ಸೊ ಬಿರ್ಬಲ್ ಹೇಳ್ದ ಅಕ್ಬರ್ಗೆ, ಆ ವ್ಯಕ್ತಿ ನೋಡು, ಅವ್ದು ಸಾವು ಬಹಳ ಹತ್ರ ಬಂದಿದೆ, ಹಿ ಗೋಯಿಂಗ್ ಟು ಡೈ ಸೂನ್, ಅವನ್ ಮನೆ ಹೋಗೋಣ ಅಂತ. ಅಕ್ಬರ್ ಹೇಳ್ದ, ಆಯ್ತು ಹೋಗೋಣ ಅಂತ. ಬಿರ್ಬಲ್ ಹೇಳ್ದ, ಜೊತೆಲೆ ನಿಮ್ ಮೊಮ್ಮಗಳು ಕರ್ಕೊಂಡ್ ಬನ್ನಿ, ಯುವತಿ ಮೊಮ್ಮಗಳು. ಸೊ ಅಕ್ಬರ್ ಗೊತ್ತಾಗ್ಲಿಲ್ಲ, ಯಾಕೆ ಬಿರ್ಬಲ್ ಹೇಳ್ತಾ ಇದ್ನ ನಮ್ಮ ಯುವತಿ ಮೊಮ್ಮಗಳು ಕರ್ಕೊಂಡ್ ಬರ್ಲಿಕ್ಕೆ ಜೊತೆಲ್ಲ ಅಂತ. ಸೊ ಆ ಮನೆಯಲ್ಲೇ ಹೋಗುವಾಗೆ ಎಂಟರ್ ಆಗ್ತಾ ಇದ್ರು. ಬಿರ್ಬಲ್ ನಿಲ್ಸ್ಬಿಟ್ಟೆ ಅಕ್ಬರ್ಗೆ, ಇಲ್ಲ ನೀವು ಒಳಗಡೆ ಹೋಗ್ಬೇಡಿ, ಮೊದಲು ನಿಮ್ ಮೊಮ್ಮಗಳು ಒಳಗಡೆ ಕಳಿಸಿ. ಸೊ ಆ ವ್ಯಕ್ತಿ ಮಂಚದ ಮೇಲೆ ಮಲಗಿದ್ದಾನೆ. ಆ ಮೊಮ್ಮಗಳು ಬಂದು ಲೆಫ್ಟ್ ಸೈಡ್ ಅಲ್ಲಿ ನಿಂತ್ಕೊಂಡು, ಆಮೇಲೆ ಆ ವ್ಯಕ್ತಿ ಅವಳ ಕಡೆನೇ ನೋಡ್ತಾ ಇದ್ದ. ಆಮೇಲೆ ಅಕ್ಬರ್ ಬಿರ್ಬಲ್ ಎಂಟರ್ ಆದ್ರು.
ಆ ವ್ಯಕ್ತಿ ಇವ್ರ ಕಡೆ ನೋಡ್ತಾ ಇಲ್ಲ, ಬರೀ ಮೊಮ್ಮಗಳ ಕಡೆನೇ ನೋಡ್ತಾ ಇದ್ದ. ಸೊ ದಟ್ ಮಚ್ ಪವರ್ಫುಲ್ ಈಸ್ ದಿಸ್ ಕಾಮ. ಅದು ಯಾವತ್ತೂ ಏನಂತಾರೆ, ನೆವರ್ ಬಿ ಸ್ಯಾಟಿಸ್ಫೈಡ್, ತೃಪ್ತಿ ಆಗೋದಿಲ್ಲ. ಸೊ ಇದೇ ಮಾತು ಇಲ್ಲಿ 37ರಿಂದ 40ವರೆಗೂ ಇವೆಲ್ಲ ಚರ್ಚೆ ನಡೀತಾ ಇದೆ. ಅದರಲ್ಲಿ ಈ 39 ಶ್ಲೋಕ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಈ ಕಾಮ ಈ ಪ್ರಪಂಚಕ್ಕೆ ನುಂಗ್ಬಿಡುತ್ತೆ. ಇಟ್ ವಿಲ್ ಡಿವವರ್. ನುಂಗುದಂದ್ರೆ ನಾಶ ಮಾಡುತ್ತೆ. ರಾವಣದ ಎಕ್ಸಾಂಪಲ್, ಅವನ ಇಡೀ ಕುಟುಂಬ ನಾಶ ಆಗೋಯ್ತು ಬಿಕಾಸ್ ಆಫ್ ದಿಸ್ ಕಾಮ. ಓಕೆ, ಸೊ ಅದರಿಂದ ಇಲ್ಲಿ 37 ಶ್ಲೋಕ ಪರ್ಪಟಲ್ಲಿ ಸ್ವಲ್ಪ ತೆಗೆದು ನೋಡಿ. 37 ಶ್ಲೋಕ ಪರ್ಪಟು ಫಸ್ಟ್ ಪ್ಯಾರಾಗ್ರಾಫು. ಇಲ್ಲೊಂದು ಪ್ರಶ್ನೆ ಬರುತ್ತೆ, ವಾಟ್ ಈಸ್ ದ ಅನಾಲಜಿ ಆಫ್ ದ ವರ್ಡ್ ಮಿಲ್ಕ್? ಹಾಲಿಂದ ಏನು ಅನಾಲಜಿ ಏನಂತಾರೆ ಇದಕ್ಕೆ? ಟರ್ಮರೈಟ್ ಮಾಡಿದ್ರೆ ಮೊಸರಾಗುತ್ತೆ, ಅದಲ್ಲ ಬ್ರೋ? ಇದು ಹುಳಿ ಮಿಕ್ಸ್ ಆದ್ರೆ. ಸೊ ಮಿಲ್ಕ್ ಅಂತಂದ್ರೆ ಈಸ್ ಇನ್ ವಾಟ್ ಫಾರ್ಮ್? ಪ್ರೇಮ. ಆ ಪ್ರೇಮ ಕಾಮ ಆಗ್ಬೇಕಾದ್ರೆ ಮಿಶ್ರಣ ಆಗತ್ತೆ. ಈ ಭೌತಿಕ ಪ್ರಪಂಚದಲ್ಲಿ ಮಿಶ್ರಣ. ಸೊ ಅದರಿಂದ ಇಟ್ ಬಿಕಮ್ಸ್ ಕಾಮ. ಸೊ ಹಾಲದಲ್ಲಿ ಹುಳಿ ಹಾಕಿದ್ರೆ ಹೇಗೆ ಅದು ಮೊಸರಾಗುತ್ತೆ, ಅದೇ ತರ ಇಟ್ ಬಿಕಮ್ಸ್ ಲೈಕ್ ದಟ್. ಓಕೆ, ಸೊ 39 ಆಯ್ತು. 40 ಶ್ಲೋಕದಲ್ಲಿ ಅನುವಾದ ಓದಿ. ಇಲ್ಲಿ ಏನ್ ಹೇಳ್ತಾ ಇದ್ದಂದ್ರೆ, ನಮ್ ಶತ್ರು ಇದ್ದಾರೆ ಒಳಗಡೆ ದೇಹದಲ್ಲಿ. ಈ ಶತ್ರುದು ಸ್ಥಾನ ಎಲ್ಲೆಲ್ಲಿದೆ, ಎಲ್ಲಿ ಕುತ್ಕೊಂಡಿದೆ ನಮ್ಮರಲ್ಲಿ ಶತ್ರು? ಇದು 40ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು. ಓಕೆ, ಫಸ್ಟ್ ವಿನರ್ ಆಫ್ MCQ ಮಲ್ಲಿಕಾರ್ಜುನ್ ಓದಿ 40 ಶ್ಲೋಕ. ಶ್ಲೋಕ ಅನುವಾದ 2 ಓದ್ಬೇಕು. ಓದಿ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾಮ ಉಚ್ಯತೆ ಯತೈರ್ವಿ ಮೋಹತೇಶ ಜ್ಞಾನಮಾವೃತ್ತೆ ದೇಹಿನಂ. ಅನುವಾದ, ದೇಹಿನಂ. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜಯ. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನ್ನು ದಿಕ್ಕುಗೆಡಿಸುತ್ತದೆ. ಎಲ್ಲೆಲ್ಲೇ ಕೂತ್ಕೊಂಡಿದೆ ಕಾಮ, ಇಲ್ಲೇ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕಂದ್ರೆ ನಮ್ಮಲ್ಲಿ ಯಾರ್ಯಾರ ಶತ್ರು ಇದ್ದಾರೆ, ನಮ್ಮ ದೇಹದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಪರಿವಾರದಲ್ಲಿ. ವಿ ಶುಡ್ ನೋ ವೇರ್ ಅವರ್ ಎನಿಮಿ ಇಸ್ ಸಿಚುಯೇಟೆಡ್. ಅಂದ್ರೆ ಶತ್ರುಗೆ ನಾವು ನಾಶ ಮಾಡ್ಬೋದು. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಇಂದ್ರಿಯದಲ್ಲಿ ಈ ಕಾಮ ಅಲ್ಲೇ ವಾಸ ಮಾಡ್ತಾ ಇದೆ. ಇಂದ್ರಿಯ, ಮನಸ್ಸ, ಬುದ್ಧಿ. ಸೊ ಇದು ಸ್ಟೇಜಸ್. ಇಂದ್ರಿಯ ಯಾವ ತರ ಇದೆ? ಈ ಸರ್ಪ. ಸರ್ಪ ಅದರಲ್ಲಿ ವಿಷ ಇದೆ, ಪಾಯ್ಸನ್. ಸೊ ಈ ಇಂದ್ರಿಯಗಳು ಹೇಗೆ ಕಾಮ ಪ್ರವೃತ್ತಿಯಲ್ಲಿ ಮುಂದುವರಿಸ್ತಾರೆ? ಇಂದ್ರಿಯ ವಸ್ತುದಿಂದ. ಹೇಗೆ ನಾವು ಕಾಮ, ಅದು ಒಂದು ಉದಾಹರಣೆ ಯಾರು ಹೇಳಿದ್ರು,
ಅಜಾಮಿಲ ಸಾಧಾರಣ ಒಳ್ಳೆ ರೀತಿ ಬ್ರಾಹ್ಮಣದ ಒಂದು ಆ ವರ್ಣ ಮಾತ್ರ ಆಶ್ರಮ ನಡೆಸ್ತಾ ಇದ್ದ. ಅವನ ಇಂದ್ರಿಯ ವಸ್ತು ಕಣ್ಣಿಂದ ನೋಡಿದ್ದು ಏನ್ ಇಂದ್ರಿಯ ವಸ್ತು? ಒಂದು ಪುರುಷ ಮತ್ತೆ ವೈಶ್ಯ ಒಟ್ಟಿಗೆ ಸೇರ್ಕೊಂಡು ಇರುವಂತ ಸಿಚುವೇಶನ್ ನೋಡಿ ಅವನ್ರಲ್ಲಿ ಕಾಮ ಪ್ರವೃತ್ತಿ ಜಾಗೃತ ಆಯ್ತು. ಸೊ ಇಂದ್ರಿಯ ಇಸ್ ದ ಫಸ್ಟ್ ಕಾಸ್. ಈಗ ನಾವು ನೋಡ್ಬೋದು, ಮನೆ ಹೊರಗಡೆ ಬಂದ್ರೆ ದೊಡ್ಡ ದೊಡ್ಡ ಬಿಲ್ ಬೋರ್ಡ್ ಅಲ್ಲಿ ಏನೇನೆಲ್ಲ ತೋರಿಸ್ತಾರೆ. ಆ ಪ್ರಾಡಕ್ಟ್ಗೆ ಆ ವ್ಯಕ್ತಿಗೆ ಏನ್ ಸಂಬಂಧ ಇರೋದಿಲ್ಲ, ಬಟ್ ದೇ ಆರ್ ಓನ್ಲಿ ಟ್ರೈಂಗ್ ಟು ಅಗ್ರವೇಟ್ ಅಂತ ಹೇಳ್ಬೋದು, ಅಥವಾ ಅಜಿಟೇಟ್ ಅವ್ರ ಕಾಮ ಪ್ರವೃತ್ತಿ. ಅಂದ್ರೆ ನಾವು ಆ ವ್ಯಕ್ತಿ ಆಗ್ಲಿ ಅಥವಾ ಪ್ರಾಡಕ್ಟ್ ಪ್ರತಿ ನಾವು ಆಕರ್ಷಿತ ಆಗ್ಬೇಕು. ಇದೆಂಟ್ ಇಟ್? ಸೋ ಮೆನಿ ದೇರ್. ಮೊಬೈಲ್ ಫೋನ್ ಅಲ್ಲಿ ಆಗ್ಲಿ, ಹೊರಗಡೆ ಬಿಲ್ ಬೋರ್ಡ್ ಆಗ್ಲಿ, ಅಡ್ವರ್ಟೈಸ್ಮೆಂಟ್ ಆಗ್ಲಿ. ಸೊ ಈ ರೀತಿ ಇಂದ್ರಿಯಗಳು. ಸೊ ಕೃಷ್ಣ ಮೊದಲು ಹೇಳ್ತಾ ಇದ್ದಾನೆ, ಮೊದಲು ಇಂದ್ರಿಯಗಳಿಗೆ ನಾವು ನಿಯಂತ್ರಿಸ್ಬೇಕು, ರೆಗ್ಯುಲೇಟ್ ದ ಸೆನ್ಸಸ್. ಯಾಕಂದ್ರೆ ಒಂದ್ಸತೆ ವ್ಯಕ್ತಿಯಲ್ಲಿ ಕಾಮ ಪ್ರವೃತ್ತಿ ಯಾವಾಗ ಜಾಗೃತ ಆಗತ್ತೆ, ಮೊದಲು ಕಾಮ ಏನ್ ಮಾಡತ್ತೆ, ಜ್ಞಾನಗೆ ಮುಚ್ಕೊಂಡ್ಬಿಡುತ್ತೆ, ಮುಚ್ಚಿಸ್ಬಿಡುತ್ತೆ. ದ ಲಸ್ಟ್ ಕವರ್ಸ್ ದ ರಿಯಲ್ ನಾಲೆಡ್ಜ್. ಆಮೇಲೆ ಭ್ರಮೆಲಿ ಇಡಿಸ್ತಾರೆ. ಈ ವ್ಯಕ್ತಿ ಕೊಲೆ ಮಾಡ್ತಾನೆ, ಏನಾರು ಮಾಡ್ತಾನೆ, ವಾಟ್ ಹ್ಯಾಪನ್ಸ್? ಏನಾಗತ್ತೆ ಆ ಸಮಯದಲ್ಲಿ? ಒಂದು ಜ್ಞಾನ ಒಂದು ಹೊರಟೋಗುತ್ತೆ, ಎರಡನೇದು ಭ್ರಮೆ, ಫುಲ್ ಭ್ರಮೆ, ಬಿವಿಲ್ಡರ್ಮೆಂಟ್. ಕೃಷ್ಣ ಇದೇ ಹೇಳ್ತಾ ಇದ್ದಾನೆ. ಮೊದಲಾಗಿ ಇಂದ್ರಿಯಗಳಿಗೂ ದಮನ ಮಾಡ್ಲಿಕ್ಕೆ ಮನಸ್ಸ ಗಟ್ಟಿ ಇರ್ಬೇಕು. ಕೃಷ್ಣ ಅಲ್ಲಿ ಏನ್ ಹೇಳ್ತಾರೆ, ಪ್ರಭುಪಾದ್ ಬರಿತಾ ಇದೆ ನೋಡಿ, ಮೈಂಡ್ ಇಸ್ ದ ಸೆಂಟರ್ ಆಫ್ ಆಲ್ ದ ಆಕ್ಟಿವಿಟೀಸ್ ಆಫ್ ದ ಸೆನ್ಸಸ್. ಹೀಗೆ ಇಂದ್ರಿಯ ತಾವಾಗೆ ಏನೋ ಕೆಲಸ ಮಾಡೋದಿಲ್ಲ, ಮನಸ್ಸ ಡೈರೆಕ್ಷನ್ ಕೊಡುತ್ತೆ. ಮನಸ್ಸದಿಂದ ಇಚ್ಛೆ ಬೆಳೆಯುತ್ತೆ. ಡಿಸೈರ್ ಇಸ್ ದ ಫಂಕ್ಷನ್ ಆಫ್ ದ ಮೈಂಡ್ ಅಂತ ಹೇಳ್ತಾರೆ. ಸೊ ಮನಸ್ಸ ಒಂದು ಇಂದ್ರಿಯಗೆ ಡೈರೆಕ್ಷನ್ ಕೊಟ್ಟ ಮೇಲೆ ಆ ಇಂದ್ರಿಯ ಆ ವಸ್ತು ಪ್ರತಿ ಆಕರ್ಷಿತ ಆಗ್ತಾನೆ ಆ ವ್ಯಕ್ತಿ. ಅಲ್ಲಿಂದ ಇಂದ್ರಿಯ ಭೋಗ ಪ್ರಾರಂಭ ಆಗತ್ತೆ. ಆಮೇಲೆ ನೆಕ್ಸ್ಟ್ ಈಸ್ ಏನು? ಬುದ್ಧಿ. ಬುದ್ಧಿ ಒಂದ್ ರೀತಿ ನಾಶ ಆಗತ್ತೆ. ಯಾಕೆ? ಜ್ಞಾನ ಹೊರಟೋಗತ್ತೆ, ನಾಲೆಡ್ಜ್. ಸೊ ಜ್ಞಾನ ಯಾವಾಗ ಹೊರಟೋಗತ್ತೆ, ಈ ಒಂದು ಲಸ್ಟಿ ಇಂಟೆಲಿಜೆನ್ಸ್, ಕಾಮ ಪ್ರವೃತ್ತಿಯಿಂದ ಬುದ್ಧಿ ಏನಿದೆ ಅದು ಆತ್ಮಗೆ ಭ್ರಮೆಲಿಡಿಸುತ್ತೆ. ಯಾವ ಮಾಧ್ಯಮದಿಂದ? ಅಹಂಕಾರ. See how it is functioning like a scientific way. ನೀವು ಅಲ್ಲಿಂದ ತಗೋಬಹುದು, ವೆದರ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಸ್ಪಿರಿಟ್ ಸೋಲ್ ಆರ್ ಇಂದ್ರಿಯಿಂದ. ಮೊದಲು ಇಂದ್ರಿಯಿಂದ, ಬಿಕಾಸ್ ವ್ಯಕ್ತಿ ಇಲ್ಲೇ ಇನ್ನೂ ಕೃಷ್ಣ ಪ್ರಜ್ಞೆಗೆ ಬಂದಿಲ್ಲ, ಅವನು ಈಸ್ ಜಸ್ಟ್ ಆರ್ಡಿನರಿ ಪರ್ಸನ್. ಸೊ ಇಂದ್ರಿಯಿಂದ ಕಾಮ ಪ್ರವೃತ್ತಿಯಾಗಿ ಮನಸ್ಸ ಬಿಕಮ್ಸ್ ವೆರಿ ಅಜಿಟೇಟೆಡ್. ಮನಸ್ಸಿನಿಂದ ಬುದ್ಧಿಗೆ ಕವರ್ ಮಾಡುತ್ತೆ. ಬುದ್ಧಿ ಕವರ್ ಮಾಡಿದಿಂದ ಆ ವ್ಯಕ್ತಿ ಜೀವಾತ್ಮ ಅಹಂಕಾರ ಮಾಧ್ಯಮದಿಂದ ಅವನ್ ದಾರಿ ತಪ್ಪಿಡ್ತಾನೆ, ಭ್ರಮೆಯಲ್ಲಿ ಬಂದ್ಬಿಡ್ತಾನೆ. ಸೊ ಇದು ಶ್ರೀಮದ್ ಭಾಗವತಮದಲ್ಲಿ ಯಾರು ಓದ್ತೀರಾ? ದಶಮ ಸ್ಕಂದ 84ನೇ ಶ್ಲೋಕ, 13ನೇ ಶ್ಲೋಕ, 84 ಅಧ್ಯಾಯ ಓದಿ. ಯಸಾತ್ಮ ಬುದ್ಧಿ ಕುನಪೇತಿ ದತುಕೆ. ಹರೇ ಕೃಷ್ಣ. ಓದ್ಲಾ ಪ್ರಭುಜಿ? ಅವನೇ ಓದಿ ಮತ್ತೆ.
यस्यात्मबुद्धि कुणपे त्रिधातुके स्वधि कलत्रादिषु भौमयुज्यधि यत्तीर्थबुद्धि सलिलेन कर्हि चेत् जनेष्मभिघ्नेषु स एव गोखरः. हरे कृष्ण. ಅನುವಾದ ಅನುವಾದ by his divine grace ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲಾ ಪ್ರಭುಪಾದ್ ಜಿ ಅವರಿಂದ ಶ್ರೀಲಾ ಪ್ರಭುಪಾದ್ ಜಿ ಕಿ ಜೈ. ಯಾವ ಮನುಷ್ಯನು ತ್ರಿಧಾತುಗಳಿಂದ ಆದ ಈ ದೇಹವನ್ನು ತಾನೆಂದು ಗುರುತಿಸುವನೋ, ದೇಹದ ಉತ್ಪಾದನೆಗಳನ್ನು ತನ್ನ ಬಂಧುಗಳೆಂದು ಪರಿಗಣಿಸುವನೋ, ತಾನು ಹುಟ್ಟಿದ ಭೂಮಿಯು ಪೂಜಾರ್ಹವೆಂದು ಭಾವಿಸುವನೋ ಮತ್ತು ಆಧ್ಯಾತ್ಮಿಕ ತಿಳುವಳಿಕೆ ಉಳ್ಳವರನ್ನು ಭೇಟಿ ಮಾಡುವ ಬದಲು ಸ್ನಾನ ಮಾಡುವುದಕ್ಕಾಗಿ ಯಾತ್ರಾ ಸ್ಥಳಕ್ಕೆ ಹೋಗುವನೋ, ಅವನನ್ನು ಒಂದು ಕತ್ತೆಯಂತೆ ಅಥವಾ ಹಸುವಿನಂತೆ ಪರಿಗಣಿಸಬೇಕು. ಹರೇ ಕೃಷ್ಣ. ಇಲ್ಲಿ ಜೀವಾತ್ಮ ಈ ಫಾಲ್ಸ್ ಐಡೆಂಟಿಫಿಕೇಶನ್, ಮಿಥ್ಯಾ ಕಲ್ಪನೆ, ಮಿಥ್ಯಾ ಪರಿಚಯ, ನಾಟ್ ಕಲ್ಪನೆ, ಮಿಥ್ಯಾ ಪರಿಚಯ ಹೇಗ್ ಮಾಡಿಸ್ತಾನಂತಂದ್ರೆ ಥ್ರೂ ದಿ ಮಾಧ್ಯಮ ಆಫ್ ಫಾಲ್ಸ್ ಈಗೋ. ಸಿ, ಜೀವಾತ್ಮ ಸ್ಪಿರಿಟ್, ಚಿತ್ ವಸ್ತು, ಮಿಕ್ಕಿದೆಲ್ಲ ಜಡ ವಸ್ತು. ಚಿತ್ ವಸ್ತು ಜಡ ವಸ್ತು ಒಟ್ಟಿಗೆ ಸೇರ್ಕೊಳ್ಳಿಕ್ ಆಗುದಿಲ್ಲ. ಹೇಗೆ ನೀವು ನೋಡಿರ್ಬೋದು, ಒಂದು ನೀರ್ ಮೇಲೆ ಎಣ್ಣೆ ಬಿಡಿ, ಆ ಎಣ್ಣೆ ಬೇರೆ ಇರುತ್ತೆ, ನೀರ್ ಬೇರೆ ಇರುತ್ತೆ, ಎರಡು ಒಟ್ಟಿಗೆ ಸೇರ್ಕೊಳ್ಳಲ್ಲ. ಅದೇ ತರ ಜೀವಾತ್ಮ ಮತ್ತೆ ಜಡ ವಸ್ತು ಒಟ್ಟಿಗೆ ಬರ್ಲಿಕ್ಕೆ ಆಗುದಿಲ್ಲ. ಸೊ ದ ಮೀಡಿಯಂ, ವಾಯಾ ಮೀಡಿಯಾ, CPU ಅಂತ ಹೇಳ್ತಾರೆ, ಈಸ್ ದ ಫಾಲ್ಸ್ ಈಗೋ. ಪ್ರೊಸೆಸಿಂಗ್ ಯೂನಿಟ್ ಏನಿದೆ ಫಾಲ್ಸ್ ಈಗೋ. ಆ ಫಾಲ್ಸ್ ಈಗೋ ನಮಗೆ ಭ್ರಮೆಲಿಡಿಸುತ್ತೆ, ಮಿಥ್ಯಾ ಪರಿಚಯ ಇಡಿಸುತ್ತೆ. ಆ ಆತ್ಮಗೆ ನಾನೀ ದೇಹ, ನಾನೀ ಮನಸ್ಸ, ನಾನು ಈ ಬುದ್ಧಿ, ಈ ಇಂದ್ರಿಯಗಳು ನಂದು, ಇದು ನನ್ನ ಕೈ, ಇದು ನನ್ನ ಕಣ್ಣು, ಇದು ನನ್ನ ಮೂಗು. ಈ ಶ್ಲೋಕದಲ್ಲಿ ಅದೇ ಹೇಳ್ತಾ ಇದ್ದಾರೆ, ಯಾರ ವ್ಯಕ್ತಿ ತನ್ನ ದೇಹ ಈ ಮೂರರಿಂದ ಪರಿಚಯ ಮಾಡಿಸ್ಕೊಳ್ತಾನೆ, ಅವನೇನ್ ಅನ್ಕೊಳ್ತಾನೆ, ಇದು ನಂದು ಜನ್ಮಭೂಮಿ, ಇದು ಯಾವುದು ತರ ಒಂದು ತೀರ್ಥಯಾತ್ರ ಅಂತ ಅನ್ಕೊಳ್ಳಲ್ಲ. ಈ ಥಿಂಕ್ ದಿಸ್ ಇಸ್ ಜಸ್ಟ್ ಮೈ ಜನ್ಮಭೂಮಿ. ಅದಕ್ಕೆ ಹೇಳ್ತಾರೆ, ಇಟ್ ಈಸ್ ಓನ್ಲಿ ಯಾತ್ರ. ಯಾವ ತರ ಅಂತಂದ್ರೆ ಕತ್ತೆ ಹಸು ಹೆಂಗ್ ಹೋಗ್ತಾರ ಆ ತರ. ಸೊ ಈ ಶ್ಲೋಕ ಈಸ್ ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ಬರುತ್ತೆ, ಈ ಕಾಮ ನಮ್ ದೇಹದಲ್ಲಿ ಎಲ್ಲೆಲ್ಲೆಲ್ಲಿ ಕುತ್ಕೊಂಡಿದೆ, ಆಮೇಲೆ ಆ ಸ್ಥಾನದಲ್ಲಿ ಕುತ್ಕೊಂಡು ಅಲ್ಲಷ್ಟು ಕಾಮ ಏನ್ ಮಾಡ್ತಾ ಇದೆ ನಮ್ ಶರೀರದಲ್ಲಿ. ಇದು ನಿಮ್ಗೆ ಇದು ಸೀಕ್ವೆನ್ಸ್ ಗೊತ್ತಾಯ್ತಾ? ಆ ವ್ಯಕ್ತಿ ಕಾಮದಿಂದ ಹೇಗೆ ಇನ್ಫ್ಲುಯೆನ್ಸ್ ಆಗ್ತಾನೆ. ಇಂದ್ರಿಯಿಂದ ಮನಸ್ಸ, ಮನಸ್ಸಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ ನಾಶ ಆಗತ್ತೆ. ಜ್ಞಾನ ನಾಶ ಆದ್ಮೇಲೆ, ನಾಶ ಆಗೋದಿಲ್ಲ, ಜ್ಞಾನ ಮುಚ್ಕೊಳ್ಳುತ್ತೆ. ಆಮೇಲೆ ಭ್ರಮೆ, ಈಸ್ ಇನ್ ಬಿಲ್ಡರ್ ಸ್ಟೇಟ್. ಸೊ ದಿಸ್ ಇಸ್ ದ ಸೀಕ್ವೆನ್ಸ್ ಆಫ್ ಹೌ ಲಸ್ಟ್ ಆಪರೇಟ್ಸ್ ನಮ್ ದೇಹದಲ್ಲಿ. ಓಕೆ, 41 ಶ್ಲೋಕ. ಹೇಗೆ ನಾವು ನಿಯಂತ್ರಿಸ್ಬೋದು ಈ ಕಾಮ, ರೆಗ್ಯುಲೇಷನ್ ಹೇಗ್ ಮಾಡ್ಬೋದು, ಅದು 41 ಶ್ಲೋಕದಲ್ಲಿ ಕೃಷ್ಣ ಹೇಳ್ಕೊಡ್ತಾ ಇದ್ದಾನೆ. ಯಾರು ಓದ್ತೀರಾ? ತಸ್ಮಾತ್ ತ್ವಮಿಂದ್ರಿಯಾಣಾದೌ ನಿಯಮ್ಯ ಭರತರ್ಷಭ ಪಾಪ್ಮಾಂ ಪ್ರಜಹಿ ಯೈನಂ ಜ್ಞಾನ ವಿಜ್ಞಾನ ನಾಶನಂ. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ಆದುದರಿಂದ ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವು ಧ್ವಂಸ ಮಾಡು. So again Krishna is emphasizing
ನಮಗೆ ಜ್ಞಾನ ಬೇಕು, ಜ್ಞಾನ ಬೇಕು. ಜಸ್ಟ್ ಟೆಲಿಂಗ್ ಐ ಆಮ್ ಡೂಯಿಂಗ್ ಕರ್ಮ 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 ಇಸ್ ನಾಟ್ ಇನಫ್. ಅಷ್ಟು ಸಾಲದು. ನಾವು ಕರ್ಮ ಮಾಡ್ತಾ ಇದೀವಿ, ನಾವು ಕರ್ಮ ಮಾಡ್ತಾ. ಅರೆ ಬಾಬಾ, ಯಾವ ತರ ಕರ್ಮ ಮಾಡ್ತಾ ಇದಾರ? ನಿಮ್ಮ ಹಿಂದೆ ಎಲ್ಲ ಶತ್ರುಗಳು ಕೂತಿದಾರ ಒಳಗಡೆ. ಕಾಮ ಏಷ, ಕ್ರೋಧ ಏಷ, ರಜಗುಣ ಸಮುದ್ಭವ, ಇವೆಲ್ಲ ಶತ್ರುಗಳು ನಮ್ಮರಲ್ಲಿ ಕೂತಿದ್ದಾರೆ. ಇವ್ರಿಗೆಲ್ಲ ಹೇಗೆ ನಾವು ನಾಶ ಮಾಡ್ಬೋದು, ನಿಯಂತ್ರಿಸ್ಬೋದು? ಇದಕ್ಕೆಲ್ಲ ಏನ್ ಬೇಕಾಗತ್ತೆ? ಜ್ಞಾನ. ಸೊ ಕೃಷ್ಣ ಇಸ್ ಪ್ರಿಪೇರಿಂಗ್ ಅರ್ಜುನ, ಅಥವಾ ಈ ಭಗವದ್ಗೀತಾ ಯಾರು ಅಧ್ಯಯನ ಮಾಡ್ತಾ ಇದ್ದಾರೆ, ಅಪ್ಪ ಬರೀ ಕರ್ಮಯೋಗ ಇಂದ ಆಗೋದಿಲ್ಲ, ನಿನಗೂ ಜ್ಞಾನ ಜೊತೆಲಿ ಬೇಕು. ಯು ನೀಡ್ ನಾಲೆಡ್ಜ್ ಹೌ ಟು ಡೂ ಯೋರ್ ಕರ್ಮ. ಯಾವ ತರ ಜ್ಞಾನ? ದಿವ್ಯ ಜ್ಞಾನ. ಸೊ ಮೊದ್ಲಾಗಿ ಏನ್ ಮಾಡ್ಬೇಕು? ಈ ಒಂದು ಪ್ರಾರಂಭದಲ್ಲಿ ಏನ್ ಚರ್ಚೆ ಮಾಡಿದ್ವಿ, ಈ ಇಂದ್ರಿಯಗಳು ನಿಯಂತ್ರಿಸ್ಬೇಕು. ಸೊ ಐ ವಾಂಟ್ ಆಸ್ಕ್, ನಿಮಗೆಲ್ಲ ಕೇಳ್ಬೇಕಾಗಿದೆ, ಎಕ್ಸಾಂಪಲ್ ಕೊಡಿ. ಯಾವ ರೀತಿ ನಮ್ದು ಇಂದ್ರಿಯಗಳು ನಿಯಂತ್ರಿಸ್ಬೋದು ಟು ಪ್ರಾರಂಭದಲ್ಲಿ, ಟು ಕರ್ಬ್ ಅಂದ್ರೆ ಟು ಸ್ಟಾಪ್ ಕಾಮ, ನಮ್ಮರಲ್ಲಿ ಕಾಮ ಪ್ರವೃತ್ತಿ ಬೆಳಿಬಾರ್ದಂತ. ಏನೊಂದು ಎಕ್ಸಾಂಪಲ್ ಕೊಡಿ, ಯಾರು ಕೊಡ್ಲಿಕ್ಕಾಗುತ್ತೆ? Regulate senses, Prabhu. Engage soul in Krishna consciousness. ಅಲ್ಲೆಲ್ಲ ಎಕ್ಸಾಂಪಲ್ ಕೊಡಿ. ಓಕೆ, ಐ ಗಿವ್ ಅನ್ ಎಕ್ಸಾಂಪಲ್ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ. ಮಲ್ಗೋ ಮುಂಚೆ ಯು ಶುಡ್ ನಾಟ್ ಸಿ ಎನಿ ಪ್ಯಾಷನೇಟ್ ಮೂವಿ. ಅದೇ ತರ ಬೇರೆ ಇದೆಲ್ಲ. ವಾಟ್ ಈಸ್ ಅದರ್ ಎಕ್ಸಾಂಪಲ್? ಪ್ರಭು read- ಫುಡ್ ಅಲ್ಲಿ ಇದ್ ಮಾಡ್ಕೋಬಹುದಲ್ಲ ಪ್ರಭು? ಇನ್ನು ಆಹಾರ, ಸಾತ್ವಿಕ ಆಹಾರ ಮತ್ತೆ ಪ್ರಸಾದಂ. ಇಲ್ಲ, ಹಾ, ಫುಡ್ ಅಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ. ತಾಮಸಿಕ್ ಫುಡ್, ರಾಜಸಿಕ್ ಫುಡ್, ಇದು ಇನ್ಫ್ಲೂಯೆನ್ಸ್ ಆಗುತ್ತೆ. ಕರೆಕ್ಟ್. ನೆಕ್ಸ್ಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಹೇಳಿ. Mingling, association. ಅಸೋಸಿಯೇಟಿಂಗ್ ವಿತ್ ಆಪೋಸಿಟ್ಸ್, ಇದು ಬಹಳ ಇಂಪಾರ್ಟೆಂಟ್. ನಮ್ ಗುರು ಮಹಾರಾಜ್ ಒಂದ್ಸತಿ ಹೇಳ್ತಾ ಇದ್ರು, ಪುರುಷ ಸ್ತ್ರೀ ಮಧ್ಯದಲ್ಲಿ ಜಾಸ್ತಿ ಸಂಬಂಧ ಇದ್ರೆ, ಫಿಸಿಕಲ್ ಸಂಬಂಧ, ಇವನ್ ಸ್ವಲ್ಪ ಡಿಸ್ಟೆನ್ಸ್ ಇಂದು ಜಾಸ್ತಿ ಸಂಬಂಧ ಇಟ್ಕೊಂಡ್ರೆ ಒಬ್ರೊಬ್ರು ದೇಹದಿಂದ ಹಾರ್ಮೋನ್ಸ್ ಪಾಸ್ ಆಗ್ತಾ ಇರ್ತವೆ. ಅದರಿಂದ ಪುರುಷ ಇಸ್ ಗೆಟಿಂಗ್ ಅಟ್ರಾಕ್ಟೆಡ್ ಟು ಸ್ತ್ರೀ, ಸ್ತ್ರೀ ಇಸ್ ಗೆಟಿಂಗ್ ಅಟ್ರಾಕ್ಟೆಡ್ ಟು ಪುರುಷ. ಸೊ ಆದಷ್ಟು ಯಾರ ಪರ ಸ್ತ್ರೀ ಪರ ಪುರುಷ ಜೊತೆಗೆ ಆಸ್ ಲೆಸ್ ಆಸ್ ಪಾಸಿಬಲ್ ದಿ ಅಸೋಸಿಯೇಷನ್. ಯಾಕಂದ್ರೆ ಇಂದ್ರಿಯ ಈಸ್ ವೆರಿ ಏನಂತಾರೆ, ಲೈಕ್ ಸರ್ಪೆಂಟ್ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಇಂದ್ರಿಯ ಬಡ ಬಲ್ವಾನ್ ಅಂತ, ವೆರಿ ಸ್ಟ್ರಾಂಗ್. ಇದು ಮುಂಚೆ ಓದಿದ್ವಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಆಮೇಲೆ ಜ್ಞಾನ. ಓಕೆ, ದಿಸ್ ಇಸ್ ನಾಟ್ ದ ರೈಟ್ ಥಿಂಗ್ ಫಾರ್ ಮೀ ಟು ಡೂ. ಮಲ್ಗೋ ಮುಂಚೆ, ಬಿಫೋರ್ ಐ ಗೋ ಟು ಸ್ಲೀಪ್, ಡೋಂಟ್ ಸಿ ಆಲ್ ದಿಸ್ ರಜಸಿಕ್ ತಮಸಿಕ್ ಏನಂತಾರೆ ಇಮೇಜಸ್. ಎರಡನೇದು, ಆಹಾರದಲ್ಲಿ ಜಾಸ್ತಿ ಉಪ್ಪು, ಜಾಸ್ತಿ ಖಾರ, ಜಾಸ್ತಿ ಸಿಹಿ. ಈಗೆಲ್ಲ ಹೇಳ್ತಾರ ಚಸ್ಕಾ ಮಸ್ಕಾ ಅಂತ ಹೇಳ್ತಾರೆ, ಖಟ್ಟ ಮಿಠ ಅಂತ ಹೇಳ್ತಾರೆ. ಐ ವಾಂಟ್ ಎಂಜಾಯ್ ಆಲ್ ಕೈಂಡ್ಸ್, ಗಡ್ಬಡ್ ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರೆ. Fried items. So like that, very heavy food. ಇನ್ನೊಂದು ಹೇಳ್ತಾರೆ, ಯು ಶುಡ್ ನಾಟ್ ಈಟ್ ಟೂ ಮಚ್ ಹೆವಿ ಫುಡ್ ಅಟ್ ನೈಟ್ ಅಂಡ್ ಸ್ಲೀಪ್ ಇಮಿಡಿಯೇಟ್ಲಿ. ಅದು ನಮ್ದು ಸೂಕ್ಷ್ಮ ಶರೀರ becomes very much agitated, especially udara upastha. So adala regulations ide. After sunset to prasad tagobardu, or if you want to take prasadam, light prasadam, atara. And association, sangha. ಕೆಲವೊಂದು ಜನಕ್ಕೆ ಒಂದ್ಸಲಿ
ಶಿಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಟ್ರೈನಲ್ಲಿ ಹೋಗ್ತಾ ಇದ್ರು. ಫಸ್ಟ್ ಕ್ಲಾಸ್ ಇಲ್ಲ, ಫಸ್ಟ್ ಕ್ಲಾಸ್ ಕೋಚ್ ನೀವು ನೋಡಿದಾರ, ಕೂಪೆ ಇರುತ್ತೆ. ಸೊ ಭಕ್ತಿ ಸಿದ್ಧಾಂತ ಠಾಕೂರು ಕೂತ್ಕೊಂಡಿದ್ರು ಕೋಚಲ್ಲಿ, ಸ್ಟ್ರೈಟ್ ಆಗಿ ಕೂತ್ಕೊಂಡಿದ್ರು. ಅಂದ್ರೆ ಅವ್ರು ಹಿಂದ್ಗಡೆ ಆಂಚ್ಕೊಂಡು ಕೂತಿಲ್ಲ. ಈಸ್ ನಾಟ್ ಟೇಕಿಂಗ್ ಬ್ಯಾಕ್ ರೆಸ್ಟ್, ಈ ಸಿಟಿಂಗ್ ಸ್ಟ್ರೈಟ್ ಆಗಿ ಕೂತ್ಕೊಂಡಿದ್ದಾರೆ. ಅವ್ರ ಪಕ್ಕದಲ್ಲಿ ಒಬ್ಬ ಶಿಷ್ಯ ಕೂತಿದ್ದ, ಅವನ್ ಫುಲ್ ಕೋಚ್ ಅಲ್ಲಿ ಹಿಂದ್ಗಡೆ ಹಾಗೆ ಆರಾಮಾಗಿ ಕೂತಿದ್ದ, ಬ್ಯಾಕ್ ರೆಸ್ಟ್ ಫುಲ್ ಮಾಡ್ಕೊಂಡು. ಭಕ್ತಿ ಸಿದ್ಧಾಂತ ಠಾಕೂರ್ ಏನ್ ಕೇಳೋದು ಗೊತ್ತಾ? ಕಿ ಸ್ತ್ರೀ ಸಂಘ ಕೊರ್ಚೆ, ಆರ್ ಯು ಟೇಕಿಂಗ್ ಅಸೋಸಿಯೇಷನ್ ಆಫ್ ವುಮೆನ್? ಸ್ತ್ರೀ ಸಂಘ ಮಾಡ್ತಾ ಇದೆಯಾ ಅಂತ. ಆ ವ್ಯಕ್ತಿ ಗಾಬರ ಆಗ್ಬಿಟ್ಟ. ಶಿಷ್ಯ, ಎಲ್ಲಿ ಇಲ್ಲಿ ನಾವೆಲ್ಲ ಪುರುಷರು ಕೂತಿದೀವಿ, ಈ ಸ್ತ್ರೀಯವ್ರು ಎಲ್ಲಿ ಬಂದ್ರು ಅಂತ. ಅಂದ್ರೆ ಈ ಬ್ಯಾಕ್ ರೆಸ್ಟ್ ಏನಿದೆಯಲ್ಲ, ಕೆಲವೊಂದ್ ಜನ ಗೊತ್ತಲ್ಲ ಬ್ಯಾಕ್ ರೆಸ್ಟ್ ಹೆಂಗ್ ತಗೊಳ್ತಾರೆ, ಅಡ್ಡ ತಿಡ್ಡ ಎಲ್ಲ ಕುತ್ಕೊಳ್ತಾರೆ. ಬಟ್ ಭಕ್ತಿ ಸಿದ್ಧಾಂತ ಠಾಕೂರ್ ನೆವರ್ ವಿಲ್ ಟೇಕ್ ಬ್ಯಾಕ್ ರೆಸ್ಟ್. ಅವ್ರದ್ದು ಶರೀರೇ ಬ್ಯಾಕ್ ರೆಸ್ಟ್. ಸೊ ಜಸ್ಟ್ ಇಮ್ಯಾಜಿನ್, ಅವರು ಆ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಲಿ ಒಬ್ರು ಮಾತಾಜಿ ಅವ್ರ ಮಠಕ್ಕೆ ಬಂದಿದ್ರು, ಚೈತನ್ಯ ಮಠಕ್ಕೆ. ಸೊ ಅವರು ಭಕ್ತಿ ಸಿದ್ಧಾಂತ ಠಾಕೂರ್ಗೆ ಮಾತಾಡ್ಬೇಕಿತ್ತು. ಸೊ ಆ ಮಾತಾಜಿ ಒಂಟಿಯಾಗಿ ಒಳಗಡೆ ಹೋಗಿ ಕೂತ್ಕೊಂಡು, ಭಕ್ತಿ ಸಿದ್ಧಾಂತ ಠಾಕೂರು ಸ್ವಲ್ಪ ದೂರ ಕೂತ್ಕೊಂಡು, ಆ ಶಿಷ್ಯ ಏನ್ ಮಾಡ್ದ, ಡೋರ್ ಕ್ಲೋಸ್ ಮಾಡ್ಬಿಟ್ಟ. ಅವ್ರೇನೋ ಮಾತಾಡ್ಕೊಳ್ತಾರೆ. ಹೇ, ವೈ ಆರ್ ಕ್ಲೋಸಿಂಗ್ ದ ಡೋರ್, ಓಪನ್ ದ ಡೋರ್, ವಾಟ್ ಈಸ್ ದೇರ್? ಇದ್ರ ಏನಂತ ದೊಡ್ಡ ವಿಷಯ ಇದೆ ಮಾತಾಡ್ಲಿಕ್ಕೆ? ಲೆಟ್ ದ ಡೋರ್ ಬಿ ಓಪನ್ ಅಂತ. So like that, we have to be restrictive in our association with opposites. ಸೊ ಇಲ್ಲಿ ಪ್ರಭುಪಾದರು ಪರ್ಪಟಲ್ಲಿ ಇದೇ ಹೇಳ್ತಾ ಇದ್ದಾರೆ, ವಿಜ್ಞಾನ. ಸೊ ಒಂದು ಜ್ಞಾನ. ಜ್ಞಾನ ಅಂತಂದ್ರೆ ಥಿಯರಿ, ಬರೀ ನಂಗೆ ಗೊತ್ತು, ಪಂಡಿತ. ವಿಜ್ಞಾನ ಅಂತಂದ್ರೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಜ್ಞಾನದ, ಯಾವ ರೀತಿ ನಾವು ಅಪ್ಲೈ ಮಾಡ್ಬೋದು. ಸೊ ವಿಜ್ಞಾನದಲ್ಲಿ ಈ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಜ್ಞಾನ ಯಾವ ರೀತಿ ನಾವು ನಮ್ಮ ದಿನನಿತ್ಯ ಕಾರ್ಯದಲ್ಲಿ ಉಪಯೋಗಿಸ್ಬೋದು, ದಟ್ ಈಸ್ ನೋನ್ ಆಸ್ ವಿಜ್ಞಾನ. Prabhupada ಬರ್ತಾ ಇದೆ, the knowledge of the self and the supreme self is very confidential and mysterious, but such knowledge and specific realization can be understood if explained with various aspects by the Lord himself. So ಸಂಬಂಧ ಜ್ಞಾನನು ನಾವು ಬೆಳೆಸ್ಕೋಬೇಕು. ಅಂದ್ರೆ ನಾವು ಈ ದೇಹ ಪ್ರತಿ ನಾವು ಸ್ವಲ್ಪ ಅನಾಸಕ್ತಿ ಬೆಳೆಸ್ಕೊಳ್ತೀವಿ. ಇಲ್ಲರ ವ್ಯಕ್ತಿ ಯಾವಾಗ್ಲೂ ತನ್ನ ದೇಹ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಸೊ ಜ್ಞಾನ, ವಿಜ್ಞಾನ ಆಫ್ ದಿ ಆತ್ಮದು. ಸೊ ಅದಕ್ಕೆ ಅದು ಎಲ್ಲಿ ಕಲ್ಮಿನೇಟ್ ಆಗ್ಬೇಕು? ಕೃಷ್ಣ ಪ್ರಜ್ಞೆಗೆ. ಸೊ ಪ್ರಭುಪಾದ ಇಲ್ಲಿ ಬರ್ತಾರೆ, ಲಾಸ್ಟ್ ಪ್ಯಾರಾಗ್ರಾಫ್ ಓದಿ. ಕಾಮ ಈಸ್ 41 ಶ್ಲೋಕ ಅದು. ಪ್ರತಿಯೊಂದು ಜೀವಿಗೂ ಭಗವಂತನ ಪ್ರೇಮವು ಸಹಜ. ಕಾಮವು ಈ ಪ್ರೇಮದ ವಕ್ರ ಪ್ರತಿಬಿಂಬ. ಆದರೆ ಪ್ರಾರಂಭದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಶಿಕ್ಷಣ ಪಡೆದವನಿಗೆ ಭಗವಂತನಲ್ಲಿನ ಸಹಜವಾದ ಪ್ರೇಮವು ಕಾಮವಾಗಿ ಕೀಳಾಗಲಾರದು. ಭಗವಂತನಲ್ಲಿನ ಪ್ರೇಮವು ಕಾಮದ ಕೀಳು ಸ್ಥಿತಿಗೆ ಬಂದಾಗ ಸಹಜ ಸ್ಥಿತಿಗೆ ಹಿಂದಿರುಗುವುದು ಬಹು ಕಷ್ಟ. ಆದರೂ ಕೃಷ್ಣ ಪ್ರಜ್ಞೆಯ ಶಕ್ತಿ ಎಷ್ಟೆಂದರೆ, ತಡವಾಗಿ ಪ್ರಾರಂಭಿಸಿದವನು ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಅನುಸರಿಸಿದರೆ ಭಗವಂತನ ಪ್ರೇಮಿಯಾಗಬಹುದು. ಆದುದರಿಂದ ಬದುಕಿನ ಯಾವುದೇ ಹಂತದಿಂದ ಆಗಲಿ ಅಥವಾ ಅದರ ತುರ್ತನ್ನು ಅರ್ಥ ಮಾಡಿಕೊಂಡ ಕಾಲದಿಂದಾಗಲಿ ಮನುಷ್ಯನು ಕೃಷ್ಣ ಪ್ರಜ್ಞೆಯಿಂದ ಇಂದ್ರಿಯಗಳನ್ನು ನಿಯಂತ್ರಿಸಿ ಭಗವಂತನ ಪ್ರೇಮಪೂರ್ವಕ ಸೇವೆಯನ್ನು ಪ್ರಾರಂಭಿಸಬಹುದು. ಕಾಮವನ್ನು ಭಗವಂತನ ಪ್ರೇಮಕ್ಕೆ ಪರಿವರ್ತಿಸಬಹುದು. ಭಗವತ್ ಪ್ರೇಮವೇ ಮನುಷ್ಯ ಜೀವನದ ಅತ್ಯಂತ ಪರಿಪೂರ್ಣ ಹಂತ. ಫಸ್ಟ್ ಸೆಂಟೆನ್ಸ್ ಓದಿ ಪ್ಯಾರಾಗ್ರಾಫ್.
ಪ್ರತಿಯೊಂದು ಜೀವಿಗೂ ಭಗವಂತನ ಪ್ರೇಮವು ಸಹಜ. ಇಲ್ಲ, lust is the only perverted reflection of the love of God. ನೆಕ್ಸ್ಟ್ ಲೈನ್. ನೆಕ್ಸ್ಟ್ ಲೈನ್. ಕಾಮವು ಈ ಪ್ರೇಮದ ವಕ್ರ ಪ್ರತಿಬಿಂಬ. ವಕ್ರ ಪ್ರತಿಬಿಂಬ, ಇದೇ ನಾನು ಹೇಳ್ತಾ ಇದ್ರು. ಆಧ್ಯಾತ್ಮಿಕ ಲೋಕದಲ್ಲಿ ಪ್ರೇಮ ಇಲ್ಲಿ ಕೆಳಗೆ ಬರ್ತಾ ಬರ್ತಾ ಅದು ವಕ್ರ, ಏನದು? ಪ್ರತಿಬಿಂಬ. ವಕ್ರ ಪ್ರತಿಬಿಂಬ. ವಾಟ್ ಅ ವರ್ಡ್. ಪರ್ವರ್ಟೆಡ್ ರಿಫ್ಲೆಕ್ಷನ್. ಹೇಗೆ ಒಂದ್ ಮರ ನದಿ ತೀರದಲ್ಲಿ ನೋಡಿದ್ರೆ ಅದು ಒರ್ಪಾಟಿ ಕಾಣುತ್ತೆ, ರಿವರ್ಸ್. ಲೈಕ್ ದಟ್. ಸೊ ನಮ್ಮಲ್ಲಿ ಯಾವಾಗ ಕೃಷ್ಣ ಪ್ರೇಮ ಕಡಿಮೆ ಆಗ್ತಾ ಬರುತ್ತೆ, ಕಾಮ ಪ್ರವೃತ್ತಿ ಬೆಳೀತಾ ಇರುತ್ತೆ. ಸೊ ಇಟ್ ಈಸ್ ಅವರ್ ಚಾಯ್ಸ್ ವಾಟ್ ವಿ ವಾಂಟ್ ಟು ಡೆವಲಪ್. ವಾಂಟ್ ಟು ಡೆವಲಪ್ ಕೃಷ್ಣ ಪ್ರೇಮ ಅಥವಾ ಕಾಮ ಪ್ರವೃತ್ತಿ. ಓಕೆ. 42 ಶ್ಲೋಕ ಇದು ಓದಿ ಅನುವಾದ. ರಂಗಮಯ್ಯ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಭುಜಿ. ಓದಿ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು. ಹರೇ ಕೃಷ್ಣ. ಸೊ ಇದು ಅನುವಾದದಲ್ಲಿ ಏನ್ ಬರ್ದಿದ್ದಾರೆ, ಇದು ನಾವು ಒಂದು ಪಿಕ್ಚರ್ ಅಲ್ಲಿ ನೋಡ್ಬೋದು. ಒಂದು ಡ್ರಾಯಿಂಗ್ ಯಾವ್ದದು, ನಮ್ ಭಗವದ್ಗೀತಾ ಅದು ಫ್ರಂಟ್ ಪಿಕ್ಚರ್. ಮುಂಚೆ ಎಲ್ಲ ರಥದ್ದು ಒಂದು ಪಿಕ್ಚರ್ ಕೊಡ್ತಾ ಇದ್ರು. ಯಾರ ಬುಕ್ ಅಲ್ಲಿ ಫ್ರಂಟ್ ಪಿಕ್ಚರ್ ರಥ ಇದೆ? ಯಾ, ದಟ್ ಈಸ್ ಮಾತಾಜಿ ಶೋಯಿಂಗ್, ಸುಹಾಸಿನಿ ಮಾತಾಜಿ ಶೋಯಿಂಗ್. ಸೊ ಈ ಶ್ಲೋಕಗೆ, ಈ ಫ್ರಂಟ್ ಪಿಕ್ಚರ್ಗೆ ಯು ಕ್ಯಾನ್ ರಿಲೇಟ್. ಯಾವ ರೀತಿ ಹೇಳಿ ಮಾತಾಜಿ, ನೀವೇ ಹೇಳ್ಬಿಡಿ. 5 horses, Prabhuji. 5 ಕುದುರೆ ಇದೆ. ಅವು ಏನವು? Senses, 5 senses. ಇಂದ್ರಿಯಗಳು. ಇಂದ್ರಿಯಗಳು. ಆಮೇಲೆ ರೈನ್. ಹಗ್ಗ. ಲಗಾಮ್ ಅಂದ್ರೆ ಏನದು? ಅದು ಇಂಟೆಲಿಜೆನ್ಸ್. ಇಲ್ಲ, ಮನಸ್ಸು ಚಡಿ ಬುದ್ಧಿ. ಇಲ್ಲ. ಆಮೇಲೆ ಓಕೆ. ಆಮೇಲೆ ಲಗಾಮ್ ಕೈ ಯಾರ ಕೈಲಿ ಇದೆ? ಕೃಷ್ಣನ್ ಕೈಲಿ. ಕೃಷ್ಣ ಯಾರು? ಬುದ್ಧಿ. ಇಂಟೆಲಿಜೆನ್ಸ್. ಬುದ್ಧಿ ಯೋಗ. ಬುದ್ಧಿ. ಕೃಷ್ಣ ಇಸ್ ಇಂಟೆಲಿಜೆನ್ಸ್, ಬುದ್ಧಿ ಯೋಗ. ಆಮೇಲೆ ಅಪ್ಪ ಯಾರ ಮಾತು ಕೇಳ್ಬೇಕು? ಬುದ್ಧಿ ಮಾತು. ಇಲ್ಲ, ಬುದ್ಧಿ ಯಾರ ಮಾತು ಕೇಳ್ಬೇಕು? ಇಂಟೆಲಿಜೆನ್ಸ್ ಮಾತು ಕೇಳು. ಬುದ್ಧಿನೇ ಇಂಟೆಲಿಜೆನ್ಸ್ ಅಲ್ಲ, ಬುದ್ಧಿನೇ ಬುದ್ಧಿ ಮಾತು ಕೇಳುತ್ತೆ. ಬುದ್ಧಿನೇ ಬುದ್ಧಿ ಮಾತು. ಬುದ್ಧಿ intelligently we have to accept the things. ಇಲ್ಲ, ಬುದ್ಧಿ ಈ ಸಾರಥಿ ಅಲ್ವಾ? ಸಾರಥಿ ಯಾರ ಮಾತು ಕೇಳ್ಬೇಕು? ಪರಮಾತ್ಮನ. ಇಲ್ಲ, ಅದು ಪಿಕ್ಚರ್ ನೋಡಿ. ಮನಸ್ಸು. ಅರ್ಜುನನ ಮಾತು. ಅರ್ಜುನನ ಸಾರಥಿ ಯಾರ ಮಾತು ಕೇಳ್ಬೇಕು? ಮನಸ್ಸು. ಆತ್ಮ. ರಥ ಯಾರು ಓಡಿಸ್ತಾನೋ ಅವ್ನ ಮಾತು ಕೇಳ್ಬೇಕು. ಇಲ್ಲಿಲ್ಲ, ಸಾರಥಿ ನಿಂತ್ಕೊಂಡಿದ್ದಾನೆ ರೈಲ್ವೆ ಸ್ಟೇಷನ್ ಹೊರಗಡೆ. ನೀವು ಬರ್ತೀರಾ, ಏನಪ್ಪಾ ಬರ್ತೀಯಾ ಬಸ್ ಸ್ಟ್ಯಾಂಡ್ಗೆ ಅಂತ. ಯಾವ ವ್ಯಕ್ತಿ? ವ್ಯಕ್ತಿ ಯಾರದು?
ಆತ್ಮ ಪ್ರಭುಜಿ ಆತ್ಮ. ಪ್ಯಾಸೆಂಜರ್ ಇಸ್ ದ ಆತ್ಮ. ಅವನು ಡೈರೆಕ್ಷನ್ ತೋರಿಸ್ಬೇಕು ಸಾರಥಿಗೆ, ಎಡಕ್ ಹೋಗು ಬಲಕ್ ಹೋಗು. ನಿಮ್ಗೆ ಗೊತ್ತಲ್ಲ, ಅರ್ಜುನ ಕೃಷ್ಣನ್ಗೆ ಪಾದದಿಂದ, ಅವನ್ ತನ್ನ ಪಾದದಿಂದ ಕೃಷ್ಣನ್ಗೆ ಬೆನ್ನಿಗೆ ಎಸ್ಸಲಿ ಇದು ಮಾಡ್ತಾ ಇದ್ದ, ತಳ್ತಾ ಇದ್ದ, ಲೆಫ್ಟ್ ಹೋಗು ರೈಟ್ ಹೋಗಂತ. isn't it? So passenger is the ಆತ್ಮ. ಸೊ ಇಂದ್ರಿಯ ಕುದುರೆಗಳು. ಇಂದ್ರಿಯಕ್ಕಿಂತ ಜಡವಸ್ತು ಈ ಪಂಚಭೂತ. ಪಂಚಭೂತ ಇಸ್ ಮೋಸ್ಟ್ ಡಲ್. ಇಂದ್ರಿಯ ಸ್ವಲ್ಪ ಮೋರ್ ಆಕ್ಟಿವ್. ಯಾಕಂದ್ರೆ ಅವ್ರು ಸ್ವಲ್ಪ ಇಂದ್ರಿಯಗಳು ಇಂದ್ರಿಯ ವಸ್ತುಗಳು ಇದೆ. ಸೊ ಅದರಿಂದ ಅಲ್ಲೆಲ್ಲ ನೋಡ್ತಾರೆ. ಕಣ್ಣಿಂದ ನೋಡುದು, ಕಿವಿಯಿಂದ ಕೇಳುದು, ಮೂಗಿಂದ ವಾಸನೆ ನೋಡುದು, ಆತರ ದೇ ಆರ್ ದ ಇಂದ್ರಿಯಸ್. ಬಟ್ ಇಂದ್ರಿಯ ಯಾವ ಕಡೆ ಹೋಗ್ಬೇಕು, ಯಾವ ದಿಶಾದಲ್ಲಿ ಹೋಗ್ಬೇಕು, ಡೈರೆಕ್ಷನ್ ಅಲ್ಲಿ, ಅವ್ರಿಗೆ ಕಂಟ್ರೋಲ್ ಬೈ ದಿ ಮೈಂಡ್, ಲಗಾಮ್. ಲಗಾಮ್ ಯಾರ ಕೈಲಿ ಇದೆ? ಬುದ್ಧಿ. ಬುದ್ಧಿ ಯಾರ ಮಾತು ಕೇಳ್ಬೇಕು? ಆತ್ಮ. ದೆನ್ ಹೋಲ್ ರಥ, ದೇಹ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಈಗ ಕಲಿಯುಗ ಸಿಚುವೇಶನ್ ಹೇಳಿ ಏನಾಗಿದೆ? ಕುದುರೆ ಹೇಳಿದ್ರೆ ಕಲಿಯುಗ ಸಿಚುವೇಶನ್ ಏನಿದೆ ಹೇಳಿ? ಕುದುರೆಗಳು ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅವು ಕುದುರೆಗಳು? ಇಂದ್ರಿಯಗಳು ಅಷ್ಟು ಸ್ಟ್ರಾಂಗ್ ಆಗಿವೆ. ಕರೆಕ್ಟ್, ಇಂದ್ರಿಯದ ಸ್ಟ್ರಾಂಗ್. ಯಾಕೆ ಸ್ಟ್ರಾಂಗ್ ಆಗಿದ್ದಾರೆ? ಆಸೆ, ಕಾಮ, ಡಿಸೈರ್ಸ್. ಇಲ್ಲ, ಇಂದ್ರಿಯಗಳಿಗೆ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಪ್ರಭು, ಬುದ್ಧಿ ದುರ್ಬಲ ಆಗಿದೆ, ಮನಸ್ಸು ಹತೋಟಿಯಲ್ಲಿಲ್ಲ, ಇಂದ್ರಿಯಗಳು ಎಲ್ಲಾ ದಿಕ್ಕಿಗೂ ಓಡ್ತಾ ಇದೆ. ಸೊ ಕಲಿಯುಗದಲ್ಲಿ ಇಂದ್ರಿಯ ಮತ್ತು ಮನಸ್ಸು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬುದ್ಧಿಗೆ ಗೆಟ್ ಔಟ್, ವಿ ಡೋಂಟ್ ನೀಡ್ ಯು. ನಾವು ಯಾವ ಪ್ರಕಾರ ಬೇಕು, ಎಲ್ ಬೇಕಾದ್ರೆ ಹೋಗ್ತೀವಿ. ನಿನ್ ಏನ್ ಕೆಲಸ ಇಲ್ಲ, ನಿನ್ ಬುದ್ಧಿ ನಾಶ. ಸೊ ಆ ಬಿಚಾರ ಪ್ಯಾಸೆಂಜರ್ ಏನ್ ಮಾಡ್ತಾನೆ? ಅವನ್ ತಂದು ಡೆಸ್ಟಿನೇಷನ್ಗೆ ಹೋಗ್ತಾನ, ಗುರಿಗೆ ಹೋಗಲ್ಲ. ದೇಹ ಏನಾಗತ್ತೆ? 84 ಲಕ್ಷ ಪುನರಪಿ ಜನ್ಮ, ಪುನರಪಿ ಮರಣ. ಇಟ್ ಟೇಕ್ಸ್ ಆನ್ ಡಿಫರೆಂಟ್ ಬಾಡೀಸ್. ಸೊ ಈ ಶ್ಲೋಕದಲ್ಲಿ ಅದೇ ಹೇಳಿದ್ದಾರೆ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನಾ ಪ್ರಭು? 42 ಫಸ್ಟ್ ಪರ್ಪಟ್, ಫಸ್ಟ್ ಪ್ಯಾರಾಗ್ರಾಫ್ ಓದಿ. ಶಿಲ ಪ್ರಭುಪಾದಿಕಿ ಜಯ. ಇಂದ್ರಿಯಗಳು ಕಾಮದ ಚಟುವಟಿಕೆಗಳ ವಿವಿಧ ದ್ವಾರಗಳು. ಕಾಮವು ದೇಹದಲ್ಲಿ ಅಡಗಿದೆ, ಆದರೆ ಅದು ಇಂದ್ರಿಯಗಳ ಮೂಲಕ ಹೊರಹೊಮ್ಮುತ್ತದೆ. ಆದುದರಿಂದ ಇಡೀ ದೇಹಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ ಪ್ರಜ್ಞೆ ಅಥವಾ ಕೃಷ್ಣ ಪ್ರಜ್ಞೆ ಇರುವಾಗ ಈ ದ್ವಾರಗಳ ಬಳಕೆಯಾಗುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಆತ್ಮವು ದೇವೋತ್ತಮ ಪರಮಪುರುಷನೊಡನೆ ನೇರ ಸಂಪರ್ಕವನ್ನು ಮಾಡುತ್ತದೆ. ಆದುದರಿಂದ ಇಲ್ಲಿ ವರ್ಣಿಸಿರುವಂತೆ ದೈಹಿಕ ಕ್ರಿಯೆಗಳ ಶ್ರೇಣಿಬದ್ಧ ವ್ಯವಸ್ಥೆಯು ಕಡೆಗೆ ಪರಮಾತ್ಮನಲ್ಲಿ ಮುಕ್ತಾಯವಾಗುತ್ತದೆ. ದೈಹಿಕ ಕ್ರಿಯೆ ಎಂದರೆ ಇಂದ್ರಿಯಗಳ ಕೆಲಸ ಕಾರ್ಯಗಳು. ಇಂದ್ರಿಯಗಳನ್ನು ತಡೆಯುವುದೆಂದರೆ ಎಲ್ಲಾ ದೈಹಿಕ ಕ್ರಿಯೆಗಳನ್ನು ನಿಲ್ಲಿಸುವುದು. ಆದರೆ ಮನಸ್ಸು ಕ್ರಿಯಾಶೀಲವಾದದ್ದರಿಂದ ದೇಹವು ಮೌನವಾಗಿ ವಿಶ್ರಾಂತಿಯಲ್ಲಿದ್ದರೂ ಮನಸ್ಸು ಕೆಲಸ ಮಾಡುತ್ತದೆ. ಕನಸು ಕಾಣುವಾಗ ಹೀಗಾಗುತ್ತದೆ. ಆದರೆ ಬುದ್ಧಿಶಕ್ತಿಯ ನಿರ್ಧಾರವು ಮನಸ್ಸಿಗಿಂತ ಮೇಲಿದೆ. ಬುದ್ಧಿಶಕ್ತಿಯ ಮೇಲೆ ಆತ್ಮವಿದೆ. ಆದುದರಿಂದ ಆತ್ಮವು ಪರಾತ್ಪರದೊಂದಿಗೆ ನೇರವಾಗಿ ತೊಡಗಿದ್ದರೆ ಅದಕ್ಕೆ ಅಧೀನವಾದ ಬುದ್ಧಿಶಕ್ತಿ, ಮನಸ್ಸು ಮತ್ತು ಇಂದ್ರಿಯಗಳು ಸಹಜವಾಗಿ ತಂತಾನೇ ತೊಡಗುತ್ತವೆ. ಕಂಠೋಪನಿಷತ್ತಿನಲ್ಲಿ ಈಗ ಗೊತ್ತಾಯ್ತಲ್ಲ ಹೌ ದ ಅರೇಂಜ್ಮೆಂಟ್ ಇಸ್. ಜಡ ವಸ್ತುಕ್ಕಿಂತ ಶ್ರೇಷ್ಠ ಇಂದ್ರಿಯ. ಇಂದ್ರಿಯ ವೆರಿ ಆಕ್ಟಿವ್. ಬಟ್ ಇಂದ್ರಿಯಗಳು ಕೆಲವೊಂದ್ಸಲಿ ನಾವು ಮಲಗಿರ್ತೀವಿ ರಾತ್ರಿ, ಇಂದ್ರಿಯ ಇಸ್ ಡೆಡ್. ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಡೆಡ್. ಓನ್ಲಿ ಕಿವಿ ಇಸ್ ಅಲರ್ಟ್. ಬಟ್ ಮನಸ್ಸ ಆಕ್ಟಿವ್ ಆಗಿರುತ್ತೆ. ಏನು? ಕನಸು ನೋಡ್ತಿರ್ತೀವಿ.
ಆ ಕನಸು ನೋಡುದು ಯಾವ್ದು ಕಾರಣ ಅಂತಂದ್ರೆ ನಮ್ದು ಈ 3 ಗುಣ ಪ್ರಭಾವದಿಂದ ಗುಣಕರ್ಮ ವಿಭಾಗಶ ವಿ ಆರ್ ಇನ್ ಅ ಪರ್ಟಿಕ್ಯುಲರ್ ಕೈಂಡ್ ಆಫ್ ಗುಣ. ಅದರ ಪ್ರಕಾರ ಬೇಸ್ಡ್ ಆನ್ ದಿಸ್ ಲಸ್ಟ್ ಆಲ್ಸೋ, ಕಾಮದ ಪ್ರವೃತ್ತಿಯಿಂದ ನಾ ಆ ತರ ಒಂದು ಕನಸು ನೋಡ್ತೀವಿ. ಸೊ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಮನಸ್ಸಕ್ಕಿಂತ ಶ್ರೇಷ್ಠ ಬುದ್ಧಿ. ಬುದ್ಧಿ ಏನ್ ಮಾಡ್ಬೇಕು? ಮಲ್ಗು ಮುಂಚೆ ಮೇಕ್ ಯುವರ್ ಮೈಂಡ್ ಸ್ಟಡಿ, ಸಾತ್ವಿಕ. ಸೊ ವಿ ಶುಡ್ ಡೂ ಸಮ್ ಸಾತ್ವಿಕ್ ಆಕ್ಟಿವಿಟಿ ಮಲ್ಗು ಮುಂಚೆ, ಸೊ ದ್ಯಾಟ್ ನಾವು ಯಾವಾಗ ರಾತ್ರಿ ಮಲ್ಗದಾಗೆ ಮನಸ್ಸ ನಮ್ದು ನಿಯಂತ್ರಣಗಿರುತ್ತೆ. ವಿಲ್ ಆಲ್ವೇಸ್ ಬಿ ಥಿಂಕಿಂಗ್ ಅಬೌಟ್ ಕೃಷ್ಣ. ಕರೆಕ್ಟ್? ಸೊ ಇಲ್ಲಿ ಹೇಳ್ತಾ ಇದ್ದ, ಬಟ್ ಅಬೌವ್ ದ ಮೈಂಡ್ ಇಸ್ ದ ಡಿಟರ್ಮಿನೇಷನ್ ಆಫ್ ದ ಇಂಟೆಲಿಜೆನ್ಸ್ ಅಂಡ್ ಅಬೌವ್ ದ ಇಂಟೆಲಿಜೆನ್ಸ್ ಇಸ್ ಸೋಲ್ ಪ್ರಾಪರ್. ಸೊ ಪ್ರಭುಪಾದ ಏನ್ ಹೇಳ್ತಾ ಇದೆ, ಇಸ್ ಗೋಯಿಂಗ್ ಟು ದ ರೂಟ್ ಕಾಸ್ ಸೋಲ್. ಆತ್ಮಗೆ ಕರೆಕ್ಟ್ ಆಗಿ ಎಂಗೇಜ್ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲಿ. ದೆನ್ ಆತ್ಮ ಏನ್ ಮಾಡುತ್ತೆ? ಬುದ್ಧಿಗೆ ನಿಯಂತ್ರಿಸುತ್ತೆ. ಬುದ್ಧಿ ಏನ್ ಮಾಡುತ್ತೆ? ಮೈಂಡ್ಗೆ ನಿಯಂತ್ರಿಸುತ್ತೆ. ಮನಸ್ಸು ಏನ್ ಮಾಡುತ್ತೆ? ಇಂದ್ರಿಯಗಳಿಗೆ ದಮನ ಮಾಡಿಸುತ್ತೆ, ನಿಯಂತ್ರಿಸುತ್ತೆ. ಸೊ ದಿಸ್ ಇಸ್ ದ ಅನದರ್ ವೇ ಕೃಷ್ಣ ಕಾನ್ಶಿಯಸ್ ಪದ್ಧತಿ. ಇಲ್ಲ ಸಾಮಾನ್ಯ ಪ್ರಜ್ಞೆಯಿಂದ ನೋಡ್ತಾ ಇದ್ರೆ, ವಿಚಾರ ಮಾಡಿದ್ರೆ ಈ ಕಡೆಯಿಂದ ಕೆಲಸ ಮಾಡುತ್ತೆ. ಸೊ ನಾವು ನಮ್ಮ ದೇಹದಲ್ಲಿ, that's why Prabhupada says, go to the root cause. The root of all this cause is ಅಜ್ಞಾನ of the Atma. ಅದಕ್ಕೆ ಕೆಳಗಡೆ ಬರೆದಿದೆ ನೋಡಿ, ಪರಂ ದೃಷ್ಟ ನಿವರ್ತತೆ ಸವೇ ಮನ ಕೃಷ್ಣ ಪದಾರವಿಂದಯೋ ಭಜ ಹುರೆ ಮನ ಶ್ರೀ ನಂದ ನಂದನ ಅಭಯ ಚರಣಾರವಿಂದರೆ. ಮೇಲಿಬ್ರು ಯಾರಿದ್ದಾರೆ? ಮಾನಸ ದೇಹ ಗೇಹೋ ಜೋ ಕಿಚ್ಚು ಮೋರೋ ಅರ್ಪಿಲ ತುವ ಪದೋ ಏ ನಂದ ಕಿಶೋರ್. ಸೊ ನಮ್ದು ಜೀವನದಲ್ಲಿ ಕಲಿಯುಗದಲ್ಲಿ ಮೇನ್ ಇಸ್ ಮೈಂಡ್. ಪ್ರಭುಪಾದ ಯಾಕೆ ಈ ಸಲ ಹೇಳ್ತಾರೆ ರಾಸ್ಕಲ್ ಮೈಂಡ್ ಅಂತ? ಮನಸ್ಸ ಇಸ್ ದ ಮೇನ್ ಫೋಕಲ್ ಪಾಯಿಂಟ್ ಕಲಿಯುಗದಲ್ಲಿ. ಯಾಕಂದ್ರೆ ಯಾರ ಹತ್ರ ಬುದ್ಧಿ ಇದೆ ಅವ್ರ ಹತ್ರ ಜ್ಞಾನ ಇರುತ್ತೆ. ಜ್ಞಾನ ಇಲ್ಲ, ಸೊ ಬುದ್ಧಿ ಇಸ್ ಔಟ್. ಸೊ ಏನಿದೆ ನಮ್ಮ ಹತ್ರ? ಹೀಗೆ ಕಪಟ ಮನಸ್ಸ, ಆಮೇಲೆ ಲೂಸ್ ಇಂದ್ರಿಯಗಳು. ಯಾರ್ದು ಆನ್ ಇದೆ? ಯಾರ್ದು ಆನ್ ಇದೆ? ಹರೇ ಶ್ಯಾಮಕಾಂತ ಮಾತಾಜಿ, ಹರೇ ಕೃಷ್ಣ. ಓಕೆ, ಲಾಸ್ಟ್ ಪ್ಯಾರಾನು ಇಂಪಾರ್ಟೆಂಟ್ ಇದೆ, ಓದಿ. ಇದೆ ಪರ್ಪಟದು. ಯಾರು ಓದಿಲ್ಲ? ಬುದ್ಧಿಯನ್ನು ಬಳಸಿ ಮನುಷ್ಯನು ಆತ್ಮದ ಸ್ವರೂಪವನ್ನು ಕಂಡುಕೊಳ್ಳಬೇಕು. ಅನಂತರ ಮನಸ್ಸನ್ನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಬೇಕು. ಇದು ಇಡೀ ಸಮಸ್ಯೆಗೆ ಪರಿಹಾರ. ಹೊಸದಾಗಿ ದೀಕ್ಷೆ ಪಡೆದ ಆಧ್ಯಾತ್ಮಿಕ ಅನ್ವೇಷಕನಿಗೆ ಸಾಮಾನ್ಯವಾಗಿ ಇಂದ್ರಿಯಗಳ ವಸ್ತುಗಳಿಂದ ದೂರವಿರುವಂತೆ ಬುದ್ಧಿ ಹೇಳುತ್ತಾರೆ. ಆದರೆ ಇದಲ್ಲದೆ ಬುದ್ಧಿಯನ್ನು ಬಳಸಿ ಮನಸ್ಸಿಗೆ ಶಕ್ತಿಯನ್ನು ತೆಗೆದುಕೊಳ್ಳಬೇಕು. ಬುದ್ಧಿಯನ್ನು ಬಳಸಿ ದೇವೋತ್ತಮ ಪರಮ ಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತನಾಗಿ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿದರೆ ತಂತಾನೇ ಮನಸ್ಸಿನ ಶಕ್ತಿ ಹೆಚ್ಚುತ್ತದೆ. ಇಂದ್ರಿಯಗಳು ಸರ್ಪಗಳಂತೆ ಬಹುಶಾಲಿಗಳೆಂದು ಕಂಡರೂ ಹಲ್ಲು ಕಿತ್ತ ಹಾವಿಗಿಂತ ಅವು ಪರಿಣಾಮಕಾರಿ ಆಗಲಾರವು. ಆತ್ಮವು ಬುದ್ಧಿಯ ಮತ್ತು ಮನಸ್ಸಿನ ಯಜಮಾನನಾಗಿ ಇಂದ್ರಿಯಗಳಿಗೂ ಯಜಮಾನನಾಗಿದ್ದರೂ ಕೃಷ್ಣ ಪ್ರಜ್ಞೆಯಿಂದ ಕೃಷ್ಣನೊಡನೆ ಸೇರಿ ಅದು ಬಲಶಾಲಿಯಾಗದಿದ್ದರೆ ಉದ್ವಿಗ್ನವಾದ ಮನಸ್ಸಿನಿಂದ ಪತನ ಹೊಂದುವ ಸಾಧ್ಯತೆಯು ಇದ್ದೇ ಇರುತ್ತದೆ. ಹೀಗೆ ನಿಮ್ಗೆ ಅರ್ಥ ಆಯ್ತಾ? ಕೆಲವೊಂದು ಡಿವೋಟೀಸ್ ಯಾಕೆ ಪತನ ಆಗತ್ತೆ? ಯಾಕಂದ್ರೆ ಅವ್ರದ್ದು ಇಂಟೆಲಿಜೆನ್ಸ್, ಬುದ್ಧಿ ಗಟ್ಟಿ ಇಲ್ಲ. ಅವ್ರು ತಮ್ಮದು ಮನಸ್ಸನ್ನು ಗಟ್ಟಿ ಮಾಡಿಸ್ಕೊಂಡಿಲ್ಲ. ದೇ ಆರ್ ನಾಟ್ ಸ್ಟ್ರಾಂಗ್. ಆಮೇಲೆ
ಇಂದ್ರಿಯ ವಸ್ತುದಿಂದ ದೂರ ಆಗಿಲ್ಲ. ಅಲೂಫ್. ದೇ ಅಸೋಸಿಯೇಟ್ ವಿತ್ ಆಲ್ ದಿಸ್ ಇಂದ್ರಿಯ ವಸ್ತು. ಆದ್ರೆ ಏನಾಗತ್ತೆ, ಭಗವಂತ ಅಂತಾರೆ ಎದುರುಗಡೆ ನಿಂತ್ಕೊಂಡ್ರು ಸಹ ಭಗವಂತ ಕಾಣೋದಿಲ್ಲ. ಕ್ಲಾಸಲ್ಲಿ ಕುತ್ಕೊಂಡು ಕ್ಲಾಸ್ ಕೇಳುವಾಗ ಸಹ ಕೇಳಿಸ್ಕೊಳ್ಳೋದಿಲ್ಲ. ವೈ? ಇಂದ್ರೆ ಎಲ್ಲಾ ಕಡೆ ಸುತ್ತಾ ಇದೆ. ಅವ್ರು ಹೆಂಗೆ ಇಟ್ಕೊಂಡಿದ್ದಾರೆ ಡ್ರೆಸ್ಸು, ಇವ್ರು ಹೆಂಗ್ ತಿಲಕ್ ಇಟ್ಕೊಂಡಿದ್ದಾರೆ, ಅವ್ರು ಹೆಂಗ್ ಕೂತಿದ್ದಾರೆ, ಇವ್ರು ಯಾರು, ಅವ್ರು ಯಾರು. ಆಲ್ ದಿಸ್ ಡಿಸ್ಟರ್ಬೆನ್ಸ್ ಹ್ಯಾಪನ್ಸ್ ಬಿಕಾಸ್ ಮನಸ್ಸ ಸ್ಥಿರ ಇಲ್ಲ. ಅಂಡ್ ಬುದ್ಧಿ ಇಸ್ ಆಲ್ಸೋ ನಾಟ್ ದೇರ್. ಸೊ ಜ್ಞಾನ ಎಲ್ಲಿಂದ ಬರುತ್ತೆ? ಅದಕ್ಕೋಸ್ಕರ ಪ್ರಭುಪಾದು ಈ ಗೋಸ್ ಟು ರೂಟ್ ಕಾಸ್, ಕಂಪ್ಲೀಟ್ ಸರೆಂಡರ್, ಪೂರ್ಣ ಶರಣಾಗತಿ. ಭಕ್ತಿ ಠಾಕೂರ್ ಒಂದ್ ಕಡೆ ಹೇಳ್ತಾರಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಪರ್ಕೆ ತಗೊಂಡು 100 ಸತಿ ಮನಸ್ಸಿಗೆ ಹೊಡಿಬೇಕು. ಶಟ್ ಅಪ್ ಮೈಂಡ್, ನಾನ್ ನಿನ್ ಮಾತು ಕೇಳಲ್ಲ ಇವತ್ತು ಇಡೀ ದಿವಸ, ನಾನ್ ಬುದ್ಧಿ ಅನುಸಾರ ನಾನ್ ಕೆಲಸ ಮಾಡ್ತೀನಿ, ನೀನ್ ಸುಮ್ನೆ ಇರು, ಮೂಲೆಯಲ್ಲಿ ಬಿತ್ಕೊಂಡಿರು. ರಾತ್ರಿ ಮಲಗು ಮುಂಚೆ ಚಪ್ಪಲಿ ತಗೊಳ್ಳಿ, 100 ಸತಿ ಚಪ್ಪಲಿಗೆ ಬಡೀರಿ ಮನಸ್ಸಿಗೆ. ರಾತ್ರಿ ಅಂತ ಇಂತೂ ಕೆಟ್ಟ ಯೋಚನೆ ಬರಬಾರ್ದು. ಅರ್ಥ ಆಯ್ತಲ್ಲ? ಸೊ ಸ್ವಚ್ ಸ್ಟ್ರಾಂಗ್ ಅಡ್ವೈಸ್ ಕೊಡ್ತಾ ಇದ್ದಾರೆ ಆಚಾರ್ಯಸು. ನಾಟ್ ಬಿಕಾಸ್ ದೇ ವಾಂಟ್ ಟು ಚಸ್ಟೈಸ್ ಅಸ್, ಬಟ್ ಅವ್ರು ಹೇಳೋದು ಮಾತು ಏನಂತಂದ್ರೆ, ಮನಸ್ಸ ಅಷ್ಟು ಬಲಶಾಲಿ ಇದೆ. ಇಟ್ ಕ್ಯಾನ್ ಕ್ಯಾರಿ ಅವೇ ಲೈಕ್ ದ ವಿಂಡ್. ಗಾಳಿ ಹೆಂಗ್ ಹೊಟ್ಟೋಗುತ್ತೆ, ಕರ್ಕೊಂಡು ಹೋಗುತ್ತೆ. ನೀವು ನೋಡಿರ್ಬೋದು, ಈ ಮಳೆ ಬರೋ ಮುಂಚೆ ಗಾಳಿ ಬರುತ್ತೆ, ಆ ಗಾಳಿಯಲ್ಲಿ ಕೆಲವೊಂದೆಲ್ಲ ಪ್ಲಾಸ್ಟಿಕ್, ಪೇಪರು ಹೆಂಗ್ ಹಾರಾಡ್ತಿರ್ತಾವ ಆಕಾಶದಲ್ಲಿ. ದೇ ಡೋಂಟ್ ಹ್ಯಾವ್ ಎನಿ ಡೈರೆಕ್ಷನ್, isn't it? ಸೊ ಲೈಕ್ ದಟ್ ಡ್ರೈ ಲೀವ್ಸ್ ತರ, ಒಣಗಿದ್ದು ಇದು ಎಲೆಗಳು ಹೆಂಗ್ ಹಾರ್ತಿರ್ತಾವೆ ಆಕಾಶದಲ್ಲಿ ಯಾವಾಗ ಗಾಳಿ ಬಿಡುತ್ತೆ. ಸೊ ಲೈಕ್ ದ್ಯಾಟ್ ಈಸ್ ದ ಅಸ್ಥಿರ ಮೈಂಡ್ ನಮ್ದ್ರಲ್ಲಿ. ಸೊ ಇದು ನಾವು ಹೇಗ್ ಗಟ್ಟಿ ಮಾಡಿಸ್ಕೋಬೇಕು? ಬೈ ಸಂಘ, ಸತಸಂಗ. ದಿಸ್ ಇಸ್ ದಿ ಸೊಲ್ಯೂಷನ್. ಓಕೆ, ಲಾಸ್ಟ್ ಲೋಕ ಈಸ್ ದ ಸೊಲ್ಯೂಷನ್. ಓದಿ ಅನುವಾದ. ಸುರೇಶ್ವರಿ ಮಾತಾಜಿ ಓದ್ತೀರಾ? 43. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ ಪ್ರಭುಜಿ. ಹೇಳಿಮ್ಮ. ಮಹಾಭಾವವಾದ ಅರ್ಜುನನೇ, ಭೌತಿಕ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವನ್ನು ಆತ್ಮನು ಮೀರಿದವನು. ಇದನ್ನು ಅರಿತು ಮನಸ್ಸನ್ನು ಉದ್ದೇಶಪೂರ್ವಕವಾದ ಅಲೌಕಿಕ ಬುದ್ಧಿಯಿಂದ, ಕೃಷ್ಣ ಪ್ರಜ್ಞೆಯಿಂದ ದೃಢಗೊಳಿಸಬೇಕು. ಹೀಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದೂ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಈ ಕಾಮ ಎಂಬ ವೈರಿಯನ್ನು ಗೆಲ್ಲಬೇಕು. ಹರೇ ಕೃಷ್ಣ. ಎಂದು ತೃಪ್ತಿ ಪಡಿಸ್ಲಿಕ್ಕೆ ಆಗೋದಿಲ್ಲ ಕಾಮ. ದಟ್ ಇಸ್ ದ ಕರೆಕ್ಟ್ ವರ್ಡ್. ತೃಪ್ತಿ ಪಡಿಸೋದು ಅನ್ಸ್ಯಾಟಿಯೇಬಲ್, ಇನ್ಸ್ಯಾಟಿಯೇಬಲ್. ಸೊ ನಾವ್ ಏನ್ ಆಗ್ಬೇಕು? ದಿವ್ಯ ಸ್ತರಕ್ಕೆ ಬರ್ಬೇಕು, ದಿವ್ಯ ಪ್ರಜ್ಞೆಗೆ. ನಮ್ದು ಮನಸ್ಸ, ನಮ್ದು ಈ ಜಡ ಶರೀರ, ಜಡ ಇಂದ್ರಿಯಗಳು, ಮನಸ್ಸ, ಬುದ್ಧಿ ಇದಕ್ಕಿಂತ ಮೇಲೆ ಬರ್ಬೇಕು. ಪರೆ ಅಂತಂದ್ರೆ ಅಬಾವ್ ಈ 3 ಇದರಿಂದ. ಆಮೇಲೆ ಸ್ಥಿರ ಅಂತಂದ್ರೆ ಏನು? ಲೈಕ್ ನಮ್ ಭಕ್ತಿ ಸಾಧನದಲ್ಲಿ ಸ್ಥಿರ ಭಕ್ತಿ ಅಂತ ಹೇಳ್ತೀವಿ. ವಾಟ್ ಇಸ್ ದಿ ಮೀನಿಂಗ್ ಆಫ್ ಸ್ಥಿರ ಭಕ್ತಿ? ಅಂದ್ರೆ ಪ್ರತಿದಿನ ನಾವು ಏನ್ ಭಕ್ತಿ ಸಾಧನ ಮಾಡ್ತಾ ಇದ್ದೀವಿ, ಇಟ್ ಶುಡ್ ಬಿ ಈಕ್ವಿಪಾಯ್, ಸ್ಟಡಿ. ಕೃಷ್ಣ ಅದು ನೋಡ್ತಾನೆ. ನಾಟ್ ದಟ್ ಒನ್ ಡೇ 64 ರೌಂಡ್ಸ್, ಆಮೇಲೆ ಹೋಲ್ ವೀಕ್ ನೋ ರೌಂಡ್ಸ್. ಅದಕ್ಕೆ ಭಾಗ ಮಾಡೋದು 64/16 ಎಷ್ಟಾಗತ್ತೆ? 4 ದಿವಸ ಅಲ್ಲ. ಸೊ 5ನೇ ದಿವಸ ನಾನು ಜಪ ಮಾಡ್ತೀನಿ, 16 ಮಾಡಿ. ಅಥವಾ ನಿಯಮದಲ್ಲಿ ಕಾಂಪ್ರಮೈಸು, ಅಥವಾ ಸಂಡೇ ಇದು ಪ್ರೋಗ್ರಾಮ್ ಬರೋದು ಕಾಂಪ್ರಮೈಸು. ಆ ತರ ಸ್ಥಿರ ಇಲ್ಲ.
ಒಂದ್ ಎಕ್ಸಾಂಪಲ್ ಪ್ರಭುಪಾದ್ ಕೊಡ್ತಾರೆ. ಅಡ್ಗೆ ಮನೆಯಲ್ಲಿ ಹಾಲು ಉಕ್ಕಿಸ್ತಾ ಇದ್ದೀರಾ, ಆ ಹಾಲು ಇಟ್ಟಿದ್ದೀರಾ ಗ್ಯಾಸ್ ಸ್ಟವ್ ಮೇಲೆ, ಅದೇನು ಸ್ವಲ್ಪ ಉಕ್ಕಿ ಬರ್ತಾ ಇದಕ್ಕೆ ಆಫ್ ಮಾಡಿ ಹೋಗ್ಬಿಡ್ತೀರ, ಬೇರೆ ಏನ್ ಕೆಲಸ ನೆಮ್ಕ ಬಂತು. ಮತ್ತೆ ಸುತ್ಕೊಂಡ್ ಬರ್ತೀರಾ, ಮತ್ತೆ ಹಾಲು ಆನ್ ಮಾಡ್ತೀರಾ, ಮತ್ತೆ ಉಕ್ಲಿಕ್ಕೆ ಬರ್ತಾ ಇರ್ತ ಅಗೇನ್ ಯು ಪುಟ್ ಇಟ್ ಆಫ್ ವೆನ್ ಗೋ ಸಮ್ವೇರ್ ಎಲ್ಸ್. ಅದು ಹಾಲು ಯಾವತ್ತೂ ಉಕ್ಕಲ್ಲ. ಸೊ ಲೈಕ್ ದಟ್ ಇಫ್ ಯು ಡೂ ಅಸ್ಥಿರ ಭಕ್ತಿ, then Krishna is not obliged. ಸೊ ಅದರಿಂದ ನಾವು ಈ ಲಷ್ಟದಿಂದ, ಕಾಮದಿಂದ ನಾವು ವಿಜಯ್ ಪ್ರಾಪ್ತ ಆಗ್ಬೋದು. ಓಕೆ, ಸೊ ಇಲ್ಲಿ ಪ್ರಭುಪಾದ್ ಬರಿತಾ ಇದ್ದು ಒಂದು ಸೆಂಟೆನ್ಸು, one may not give up work and prescribed duties all of a sudden, but by gradually developing Krishna consciousness, one can be situated in a transcendental position without being influenced by the material senses and the mind. By study, ಅದು ಒಂದು ಪ್ಯಾರಾಗ್ರಾಫ್ ಓದ್ಬಿಡಿ. ಯಾರು ಓದ್ತಾ ಇದ್ದಾರ? ಮಧ್ಯಸ್ಥರದು ಒಂದು 43 ಶ್ಲೋಕದ್ದು ಓದಿಮ್ಮ. ಎಲ್ಲಿಂದ ಓದ್ಲಿ ಪ್ರಭುಜಿ? ಆದರೆ ಕೃಷ್ಣ ಪ್ರಜ್ಞೆಯ ಬಲದಿಂದ ಭೌತಿಕ ಇಂದ್ರಿಯಗಳನ್ನು, ಮನಸ್ಸನ್ನು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿಡಲು ಸಾಧ್ಯ. ಇದ್ದಕ್ಕಿದ್ದಂತೆ ಕರ್ಮವನ್ನು, ನಿಯತ ಕಾರ್ಯಗಳನ್ನು ಬಿಟ್ಟು ಬಿಡುವಂತಿಲ್ಲ. ಆದರೆ ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ತನ್ನ ಶುದ್ಧ ವ್ಯಕ್ತಿತ್ವದ ಕಡೆಗೆ ಬುದ್ಧಿಯನ್ನು ದೃಢವಾಗಿ ನಿರ್ದೇಶಿಸುವುದು ಸಾಧ್ಯ. ಹೀಗೆ ಮಾಡಿ ಮನುಷ್ಯನು ಭೌತಿಕ ಇಂದ್ರಿಯಗಳ ಮತ್ತು ಮನಸ್ಸಿನ ಪ್ರಭಾವಕ್ಕೆ ಒಳಗಾಗದೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನೆಲೆಗೊಳ್ಳಬಹುದು. ಇದು ಈ ಅಧ್ಯಾಯದ ಸಾರ ಸಂಗ್ರಹ. ಐಹಿಕ ಅಸ್ತಿತ್ವದ ಅಪರಿಪಕ್ವ ಘಟ್ಟಗಳಲ್ಲಿ ತಾತ್ವಿಕ ಊಹೆಗಳಾಗಲಿ ಮತ್ತು ಯೋಗಾಸನಗಳ ಅಭ್ಯಾಸ ಎಂದು ಹೇಳಿಕೊಳ್ಳುವ ಅಭ್ಯಾಸದಿಂದ ಇಂದ್ರಿಯ ನಿಗ್ರಹದ ಕೃತಕ ಪ್ರಯತ್ನಗಳಾಗಲಿ ಮನುಷ್ಯನು ಆಧ್ಯಾತ್ಮಿಕ ಬದುಕಿಗೆ ಹೋಗಲು ನೆರವಾಗುವುದಿಲ್ಲ. ಅವನಿಗೆ ಉನ್ನತ ಬುದ್ಧಿಯಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಶಿಕ್ಷಣ ದೊರೆಯಬೇಕು. ಸೊ ನಾ ಪ್ರೀಚಿಂಗ್ ಮಾಡುವಾಗೆ ಯಾರು ಬರ್ತಾರ ಹೊಸೊಬ್ರು, ಅವ್ರದ್ದು ಸ್ಥಾನ ಬದಲಾಯಿಸಿ, ದಿನನಿತ್ಯ ಅವ್ರದ್ದು ಏನ್ ಕರ್ಮ ಇದೆ ಅದು ಬದಲಾಯಿಸಿ ಅಂತ ಹೇಳಲೇಬಾರ್ದು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲಿದ್ದೀರಾ, ಏನ್ ಸ್ಥಿತಿಯಲ್ಲಿ ಇದ್ದೀರಾ, ಬಸ್ ರೊಟೇಟ್ ದ ಟಂಗ್, ಕಿವಿಯಲ್ಲೇ ಕೇಳಿಸ್ಕೊಳ್ಳಿ. ದಟ್ ಇಸ್ ದ ಓನ್ಲಿ ಡಿವೋಷನಲ್ ಆಕ್ಟಿವಿಟಿ ಅವ್ರಿಗೆ ಹೇಳ್ಕೊಡ್ಬೇಕು. ಆಮೇಲೆ ಬಂದ್ಬಿಟ್ಟು ಸಂಡೇ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಪ್ರಸಾದ್ ತಗೊಳ್ಳಿ. ಆಕ್ಚುಲಿ ಯಾರು ಸಂಡೇ ಪ್ರೋಗ್ರಾಮ್ ಬರ್ತಾರಲ್ಲ ಅವರು ಬಂದು ಕೂತ್ಕೊಳ್ಬೇಕು, ಅಫ್ಕೋರ್ಸ್ ವಿತ್ ಮೈಂಡ್ ಅಂಡ್ ಇಂಟೆಲಿಜೆನ್ಸ್. ಎಲ್ಲ ಸಿಗುತ್ತೆ ಅವ್ರಿಗೆ, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಎವ್ರಿಥಿಂಗ್ ದಿಲ್ ಗೆಟ್ ಅಡ್ವಾಂಟೇಜ್ ಅಲ್ವೇ. ಅವ್ರೇನು ಜಾಸ್ತಿ ಏನು ಎಕ್ಸ್ಟ್ರಾ ಏನು ಮಾಡ್ಬೇಕು ಬೇಕಾಗಿಲ್ಲ. ಅವರು ಕಣ್ಣಿಂದ ದರ್ಶನ ಮಾಡ್ತಾರೆ, ಕಿವಿಯಿಂದ ಕೀರ್ತನೆ, ಆಮೇಲೆ ಇದು ಪ್ರವಚನ ಕೇಳ್ತಾರೆ, ಆಮೇಲೆ ನಾಲ್ಗೆಯಿಂದ ದೇ ಟೇಸ್ಟ್ ದ ಪ್ರಸಾದಮ್, ಆಮೇಲೆ ಡಿವೋಟೀಸ್ ಇಂದ ದೇ ಕ್ಯಾನ್ ಮಹಾಪ್ರಭು ಹೇಳ್ದಂಗೆ ಆಲಿಂಗನ, ದಟ್ ಈಸ್ ಆಲ್ಸೋ ದೇರ್. ಆಮೇಲೆ ಡ್ಯಾನ್ಸ್, ಕೀರ್ತನ ಎಲ್ಲ. ಸೊ ಹೋಲ್ ಬಾಡಿ ಇಸ್ ನರಿಶ್ಡ್. ಸೊ ಕ್ರಮೇಣಿಂದ ಆ ವ್ಯಕ್ತಿಗೆ ಜ್ಞಾನ ಬರುತ್ತೆ. ಈ ನಾನು ಏನ್ ಸ್ಥಿತಿದಲ್ಲಿ ಇದ್ದೀನಿ, ಸ್ಥಾನದಲ್ಲಿ ಇದ್ದೀನಿ, ಅದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಕೃಷ್ಣ ಪರಮಾತ್ಮ ರೂಪದಲ್ಲಿ ಅವನಿಗೆ ಜ್ಞಾನ ಕೊಡಿಸ್ತಾನೆ, ಬುದ್ಧಿ ಕೊಡಿಸ್ತಾನೆ. ಅಪ್ಪ ನೀ ಏನ್ ಸ್ಥಿತಿಯಲ್ಲಿ ಇದ್ದಿ, ಯು ಹ್ಯಾವ್ ಟು ಚೇಂಜ್ ಯುವರ್ ಪೊಸಿಷನ್. ಸೊ ಅದೇ ಹೇಳ್ತಾರೆ, ಕೃಷ್ಣ ಪರಮಾತ್ಮ ರೂಪದಲ್ಲಿ ಕೃಪೆಯಿಂದ ಆ ವ್ಯಕ್ತಿ ಗುರು ಅಥವಾ ಸಾಧು ಸಂಘ ಪಡಿತಾನೆ. ಗುರು ಕೃಪಾ ಸಾಧು ಸಂಘದಿಂದ ಅವನು ಕೃಷ್ಣ ಭಕ್ತಿ ಪಡಿತಾನೆ. ದಿಸ್ ಇಸ್ ದಿ ಫಾರ್ಮುಲಾ. ಸೊ ಹೈಯರ್ ಇಂಟೆಲಿಜೆನ್ಸ್. ಸೊ ಇಲ್ಲಿ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ 3rd ಚಾಪ್ಟರ್. ಇದು ಕರ್ಮಯೋಗ. ಈ ಕರ್ಮಯೋಗದಿಂದ ಅವನು ಶಾರೀರಿಕ ಸ್ತರದಿಂದ ಮಾಡ್ತಾ ಇದ್ದಾನೆ.
ಮನಸ್ಸ ಬುದ್ಧಿ ಅಹಂಕಾರದಿಂದ. ಅದು ಪ್ಲಸ್ ದಿವ್ಯ ಜ್ಞಾನ ಚಾಪ್ಟರ್ 4 ದಿವ್ಯ ಜ್ಞಾನಿಂದ ಮಾಡಿದ್ರೆ ದೆನ್ ಚಾಪ್ಟರ್ 5ಗೆ ನಾವು ಬರ್ತೀವಿ. ಯಾವುದು? ಕರ್ಮಯೋಗ ಕೃಷ್ಣ ಪ್ರಜ್ಞೆದಲ್ಲಿ, ಆಕ್ಷನ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಓಕೆ, ಸೊ ನೆಕ್ಸ್ಟ್ ನಾಳೆ ದಿವ್ಯ ಜ್ಞಾನ ಪ್ರಾರಂಭ ಮಾಡೋಣ ಚಾಪ್ಟರು. ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ. ಎನಿ ಕ್ವಶನ್ಸ್, ಕಮೆಂಟ್ಸ್, ರಿಮಾರ್ಕ್ಸ್ ಕೇಳ್ಬೋದು. ಈ MCQ ಕೆಲವೊಂದು ಬಹಳ ಎಡ್ಬರ್ಟ್ ಆಗಿತ್ತಲ್ಲ. ವೆರಿ ನಿಯರ್ ಆನ್ಸರ್ಸ್ ಇದೆ ಅಂತ ಅನ್ಕೊಳ್ತಾ ಇದ್ದೀವಿ. ಬಟ್ ಪ್ರಭುಪಾದ ಯಾವಾಗ ಹೇಳ್ತಾರೆ, ಯಾವುದು ಪ್ರಾಮಿನೆಂಟ್ ಪ್ರಮುಖವಾಗಿ ಯಾವುದು ಆನ್ಸರ್ ಇರುತ್ತೆ that we should select. There may be other answers, but first ಏನು ಇದೆ ಮೇನ್ ಕಾರಣ, ರೀಸನ್ ಏನಿದೆ ಅದು ಪ್ರಶ್ನೆ, ಅದು ನಾವು ಉತ್ತರ ಮಾಡಬೇಕು. ಓಕೆ, ಸೆಕೆಂಡ್ ಚಾಪ್ಟರ್ ವಿಲ್ ಬಿ ಇವನ್ ಮೋರ್ ಟೀಸಿಂಗ್. ಸೊ ಯು ಪ್ಲೀಸ್ ಆಲ್ಸೋ ಹರಿ ಅಪ್ ದೀಸ್ ಥಿಂಗ್ಸ್. ನಾವು ಈ ಚಾಪ್ಟರ್ ಎಲ್ಲ ಹೇಳ್ತಾ ಇರ್ತೀವಿ, ಬಟ್ ನೀವು ಎಕ್ಸಾಮಿನೇಷನ್ ಬರೆಯುವುದಲ್ಲಿ ಸ್ವಲ್ಪ ಹಿಂದೆ ಇದ್ರೆ ಮತ್ ಕಷ್ಟ. ದೆನ್ ಯು ವಿಲ್ ಬಿ ಲ್ಯಾಗಿಂಗ್ ಬಿಹೈಂಡ್. ಓಕೆ, ಭಾನುಪತಿ ಪ್ರಭು ಇದು ಓಕೆನಾ? ಅದು ನಿಮ್ದು ಎಷ್ಟು ಕರೆಕ್ಟ್ ಇತ್ತು? ತೆಲುಗುಲಿ 41 ಪ್ರಭುಜಿ. ತೆಲುಗುಲಿ ಇತ್ತ, ಕನ್ನಡದಲ್ಲಿ ಇತ್ತ? ಕನ್ನಡ ಪ್ರಭುಜಿ. ಓಕೆನಾ, ಪರವಾಗಿಲ್ಲ? ಹಾ ಪ್ರಭುಜಿ. ಓಕೆ, ಸರಿ, ಗುಡ್. ವೆಂಕಟಪತಿ, ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಣಾಮ್. ನಿಂದ ಎಷ್ಟು ಬಂತಪ್ಪ? ಸರಿ ಇತ್ತಲ್ಲ ಪ್ರಭುಜಿ? ಒಂದ್ 2-3 ತಪ್ಪಾಗಿತ್ತು ಪ್ರಭುಜಿ. 2-3 ಹೆಂಗಾಗುತ್ತೆ? ಜಾಸ್ತಿ ಇರುತ್ತೆ. ಓಕೆ ಓಕೆ, ಸೊ ಇವತ್ತಿನ ಇಲ್ಲಿ ನಿಲ್ಸೋಣ. ನಾಳೆ ಚಾಪ್ಟರ್ 4 ದಿವ್ಯ ಜ್ಞಾನ್. ದಿವ್ಯ ಜ್ಞಾನ್ ಹೃದಯ ಪ್ರಕಾಶಿತ. ಪಂಚಕಲ್ಪತರುಶ್ಚ ಕೃಪಾ ಸಿಂಧುವೇವ ಚ ಪತಿತಾನಾಂ ವೈಷ್ಣವೇಭ್ಯೋ ನಮೋ ನಮಃ. भक्ति शास्त्री गौर भक्तवृंद की जय. श्रील प्रभुपाद की जय. गौर प्रेमानंदे. हरि हरि बोल. Thank you.